ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತಿನ ಈ ಸತ್ಸಂಗದಲ್ಲಿ ನಾವು ಋಣಾನುಬಂಧ ಅನ್ನುವಂತಹ ವಿಚಾರವನ್ನ ವಿವರವಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗಾಗಲೇ 2 ಪ್ರವಚನದಲ್ಲಿ ನಾವು ಇದೇ ವಿಷಯವನ್ನ ತಗೊಂಡು ಕೂಲಂಕುಷವಾಗಿ ಶಾಸ್ತ್ರಗಳಲ್ಲಿ ತಿಳಿಸಿರೋ ಹಾಗೆ ಅರ್ಥ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈ ಋಣ ಅನ್ನುವಂಥದ್ದು ಸಾಲ ಅಂತ. ಯಾವುದು ನಮ್ಮ ಕಡೆಯಿಂದ ಇತರರಿಗೆ ಅಥವಾ ಪ್ರಕೃತಿಗೆ ನಾವು ತೀರಿಸಬೇಕಾಗಿದೆಯೋ, ಅದನ್ನ ಬಾಕಿ ಉಳಿಸ್ಕೊಂಡಿದೀವೋ, ಅದು ನಮಗೆ ಋಣ ಅಂತ ಆಗುತ್ತೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಗಮನಿಸಿದ್ವಿ. ಇವತ್ತು ಅದನ್ನು ಇನ್ನೊಂದಷ್ಟು ವಿವರವಾಗಿ ತಿಳ್ಕೊಳ್ಳೋಣ. ಕರ್ಮ ಮಾಡಿ ಕೂಡ ಈ ಜಗತ್ತಿನಲ್ಲಿದ್ದು ಪ್ರಕೃತಿಯ ಬಂಧನಕ್ಕೆ ಒಳಗಾಗದಂತೆ ಹೇಗೆ ನಾವು ಕರ್ಮವನ್ನ ಮಾಡಬೇಕು, ಇದರ ವಿಚಾರವಾಗಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿರುವಂಥದ್ದು, ಹಾಗೆ ಭಾಗವತದಲ್ಲಿ ನಾವು ಕಾಣುವಂತ ಭಗವಂತನ ಉಪದೇಶಗಳು, ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದಾಗ ನಮಗೆ ಕರ್ಮ ಮಾಡಿ ಕೂಡ ಬಂಧನಕ್ಕೆ ಒಳಗಾಗದಂತೆ ಹೇಗೆ ನಾವು ಜೀವನವನ್ನ ನಡೆಸಬೇಕು. ಗೀತೆಯಲ್ಲಿ ಪರಮಾತ್ಮ ಹೇಳೋ ಹಾಗೆ ಪ್ರತಿಯೊಂದು ಕ್ಷಣವೂ ಕೂಡ ಪ್ರತಿಯೊಂದು ಜೀವಿ ಶರೀರಧಾರಿ ಯಾವುದೋ ಒಂದು ರೀತಿಯಲ್ಲಿ ಕರ್ಮವನ್ನ ಮಾಡ್ತಾನೆ ಇರಬೇಕಾಗುತ್ತೆ. ಉದಾಹರಣೆಗೆ ಉಸಿರಾಟ, ಅದು ಒಂದು ಕರ್ಮ. ಹಾಗೆ ನೋಡೋದು, ಕೇಳೋದು, ಇಂದ್ರಿಯಗಳಿಂದ ನಡೀತಾ ಇರುವಂತಹ ಕ್ರಿಯೆಗಳು, ಮನಸ್ಸಿನಿಂದ ನಡೆಯುವಂಥದ್ದು, ಇವೆಲ್ಲ ಕೂಡ ಕರ್ಮ ಅಂತಲೇ ಕಡಿಯಲ್ಪಡುತ್ತೆ. ಹೀಗಾಗಿ ಕರ್ಮ ಮಾಡಿ ಕೂಡ ಕರ್ಮ ಬಂಧನಕ್ಕೆ ಒಳಗಾಗದಂತೆ ನಾವು ಎಚ್ಚರಿಕೆಯನ್ನ ವಹಿಸ್ಬೇಕು. ಯಾರಿಗೆ ಈ ಎಚ್ಚರಿಕೆ ಉಂಟಾಗತ್ತೆ ಅಂದ್ರೆ ಎಚ್ಚೆತ್ತ ಚೇತನ ಅಂತ ಮಹಾತ್ಮರು ತಿಳಿಸ್ತಾರೆ. ಶಾಸ್ತ್ರಗಳಲ್ಲೂ ಇದ್ರ ಬಗ್ಗೆ ತಿಳಿಸಿದೆ. ಎಚ್ಚೆತ್ತಿರುವವರು ಅಂದ್ರೆ ಎಚ್ಚರವಾಗಿರುವವರು, ಜಾಗೃತರಾಗಿರುವಂತವರು ಅಂತ ಅರ್ಥ. ಜಾಗೃತರಾಗಿರುವವರು ತಪ್ಪುಗಳನ್ನು ಮಾಡುವುದಿಲ್ಲ, ಸ್ವಾಮಿ ವಿವೇಕಾನಂದರ ಮಾತು. ಮತ್ತಿನ್ಯಾರು ಮಾಡ್ತಾರೆ ಅಂದ್ರೆ ಯಾರು ಅಜಾಗರೂಕತೆಯಿಂದ ಇದ್ದಾರೋ, ಇನ್ನು ಜಾಗೃತರಾಗಿಲ್ಲೋ, ಅವರು ಮೋಹದಲ್ಲಿದ್ದಾರೆ ಅಂತ ಅರ್ಥ. ಮೋಹ ಅಂದ್ರೆ ಕತ್ತಲು. ಕತ್ತಲಿನಲ್ಲಿ ಅವರು ಇದ್ದಾರೆ. ಕತ್ತಲಿನಲ್ಲಿ ಇರೋದ್ರಿಂದ ಅವರಿಗೆ ಯಾವುದು ಸರಿಯಾಗಿ ಕಾಣ್ತಾ ಇಲ್ಲ, ಅರ್ಥ ಆಗ್ತಿಲ್ಲ. ಈಗ ನಾವು ಜ್ಞಾನದ ಬೆಳಕಿನ ಕಡೆ ಸಾಗ್ಬೇಕು. ಅದೇ ಸತ್ಸಂಗದ ಮುಖ್ಯವಾದ ಉದ್ದೇಶ. ತಮಸೋಮ ಜ್ಯೋತಿರ್ಗಮಯ. ನಮ್ಮಲ್ಲಿ ಜ್ಞಾನ ಹೆಚ್ಚಾದಷ್ಟು ಭಗವಂತನಲ್ಲಿ ಭಕ್ತಿ ಹೆಚ್ಚಾಗುತ್ತೆ. ಬಹಳಷ್ಟು ಜನಕ್ಕೆ ಜ್ಞಾನ ಯೋಗ ಬೇರೆ,
ಭಕ್ತಿಯೋಗ ಬೇರೆ ಅನ್ನುವಂಥ ಭಾವನೆ ಎಲ್ಲ ಇರುತ್ತೆ. ಆದ್ರೆ ಶ್ರೀರಾಮಕೃಷ್ಣ ಪರಮಹಂಸರು ಸ್ಪಷ್ಟವಾಗಿ ಹೇಳ್ತಾರೆ, ಶುದ್ಧ ಭಕ್ತಿ ಶುದ್ಧ ಜ್ಞಾನ ಎರಡೂ ಕೂಡ ಒಂದೇನೆ. ಭಗವದ್ಗೀತೆಯಲ್ಲಿ ಕೂಡ ಇದನ್ನ ಸ್ಪಷ್ಟಗೊಳಿಸಿದೆ. ಏನು? ಚತುರ್ವಿಧ ಭಕ್ತರಲ್ಲಿ ಜ್ಞಾನಿ ನನ್ನ ಉತ್ತಮ ಭಕ್ತ ಅಂತ. ಹಾಗಾಗಿ ಜ್ಞಾನ ಅನ್ನುವಂಥದ್ದು ನಮ್ಮ ಭಕ್ತಿಯ ವಿಕಾಸಕ್ಕೆ, ಭಕ್ತಿ ಸಾಧನೆಗೆ ಬಹಳ ಪೂರಕವಾದ ವಿಚಾರ, ಪೂರಕವಾದ ಅಂಶ. ಯಾರು ಜ್ಞಾನಿಗಳು ಅವರು ಎಚ್ಚೆತ್ತಿದ್ದಾರೆ ಅಂತ, ಜಾಗೃತರಾಗಿದ್ದಾರೆ. ಈ ಜಾಗೃತಿ ಉಂಟಾದಾಗ ನಾವು ಈ ಬಂಧನಕ್ಕೆ ಒಳಗಾಗೋದಿಲ್ಲ. ಯಾವ ಬಂಧನ ಅಂದ್ರೆ ಕರ್ಮ ಬಂಧನ. ಅದನ್ನ ನಾವು ಋಣಾನುಬಂಧನ ಅಂತ. ಕರ್ಮ ಸರಿಯಾಗಿ ಮಾಡದೇ ಇದ್ದಿದ್ರಿಂದ ಅದು ವಿಕರ್ಮ ಆಯಿತು. ವಿಕರ್ಮದ ಪರಿಣಾಮವಾಗಿ ಕರ್ಮ ಬಂಧನ ಆಯಿತು. ಕರ್ಮ ಬಂಧನ ಅನ್ನುವಂಥದ್ದು ಋಣದ ರೂಪದಲ್ಲಿ ಅಥವಾ ಬಾಕಿ ಸಾಲ, ಆ ಋಣದ ರೂಪದಲ್ಲಿ ಈಗ ಪುನಃ ಕರ್ಮಗಳಿಗೆ ಮನುಷ್ಯನನ್ನ ಕಟ್ಟಿ ಹಾಕಿದೆ, ಬಂಧಿಸಿದೆ. ಹೀಗೆ ಬಂಧನದಲ್ಲಿರೋರನ್ನ ಸಂಸಾರಿಗಳು ಅಂತ ಕರೀತಾರೆ. ಸಂಸರತಿ ಇತಿ ಸಂಸಾರ. ಯಾರು ಜನನ ಮರಣಗಳ ಚಕ್ರದಲ್ಲಿ ಸುತ್ತುತ್ತಾ ಇದ್ದಾರೋ, ಕರ್ಮ ಬಂಧನಕ್ಕೆ ಒಳಗಾಗಿ, ಅವರು ಸಂಸಾರಿಗಳು. ನಿಜವಾದ ಮೂಲ ಅರ್ಥ. ಅದನ್ನ ಕನ್ನಡದಲ್ಲಿ ಬೇರೆ ಬೇರೆ ಅರ್ಥ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಆದ್ರೆ ನಿಜವಾದ ಅರ್ಥ ಅದೇ. ಹೀಗಾಗಿ ಯಾರು ಪ್ರಕೃತಿಯಲ್ಲಿ ಆಕರ್ಷಿತರಾಗಿ ಪ್ರಕೃತಿಯ ವಿಷಯಗಳನ್ನ ಅನುಭವಿಸೋ ಪ್ರಯತ್ನ ಮಾಡ್ತಾರೋ ಅವರೆಲ್ಲ ಕೂಡ ಕರ್ಮ ಬಂಧನಕ್ಕೆ ಸಿಕ್ಕಾಕೋತಾರೆ. ಈ ಕರ್ಮ ಬಂಧನ ಋಣವಾಗಿ, ಋಣಾನುಬಂಧ ಆಗಿ ಮುಂದಿನ ಪ್ರಾರಬ್ಧದಲ್ಲಿ, ಮುಂದಿನ ಶರೀರ ಬಂದಾಗ, ಪ್ರಾರಬ್ಧಾನುಸಾರವಾಗಿ ಬಂದಾಗ ಅದನ್ನೆಲ್ಲ ಕೂಡ ಇವರು ಪುನಃ ತೀರಿಸ್ಬೇಕಾಗುತ್ತೆ. ಸರಿ, ಹುಟ್ಟಿದ್ರು ಅದ್ರ ಪ್ರಕಾರ ಏನಿತ್ತು ಅದನ್ನೆಲ್ಲ ತೀರಿಸ್ಬಿಡ್ತಾರೆ ಅಂದ್ರೆ ಅದು ಹಾಗಾಗೋದಿಲ್ಲ. ಎಷ್ಟು ಪ್ರಕೃತಿಯಿಂದ ಸ್ವೀಕರಿಸಿರ್ತಾರೆ ಅಥವಾ ಎಷ್ಟು ವಿಕರ್ಮಗಳನ್ನ ಮಾಡಿರ್ತಾರೆ ಅಂದ್ರೆ ಒಂದು ಜನ್ಮಕ್ಕೆ ತೀರ್ಸಕ್ಕಾಗಲ್ಲ, ಹಲವಾರು ಜನ್ಮಗಳಾಗುತ್ತೆ. ಹಲವಾರು ಜನ್ಮಗಳು ತೀರಿಸುವಷ್ಟು ಕರ್ಮವನ್ನ ಅವರು ಮಾಡ್ಕೊಂಡಿರ್ತಾರೆ, ಅಂದ್ರೆ ಬಾಕಿ ಉಳಿಸ್ಕೊಂಡಿರ್ತಾರೆ. ಈಗ ಸ್ವಲ್ಪ ಸಾಲ ಇದ್ರೆ ಸ್ವಲ್ಪ ಸಮಯದಲ್ಲಿ ತೀರಿಸ್ಬಿಡ್ಬೋದು. ತುಂಬಾ ದೊಡ್ಡ ಪ್ರಮಾಣದ ಸಾಲ ಇದ್ದಾಗ ಅಷ್ಟು ಸುಲಭವಾಗಿ ತೀರ್ಸಕ್ಕಾಗಲ್ಲ. ಹಲವಾರು ಕಂತುಗಳ ರೂಪದಲ್ಲಿ ಹೇಗೆ ಕಟ್ತಾ ಬರ್ತಾರೋ, ಸ್ವಲ್ಪ ಸ್ವಲ್ಪ ಕೊಡ್ತಾ ಕೊಡ್ತಾ ಮುಗಿಯುತ್ತೋ, ಅದೇ ತರ ತುಂಬಾ ಋಣವನ್ನ ಹೊಂದಿರೋರು, ತುಂಬಾ ಸಾಲ ಮಾಡಿರೋರು, ತುಂಬಾ ಬಾಕಿ ಉಳಿಸ್ಕೊಂಡಿರೋರು. ಯಾಕೆ ಉಳೀತು ಅಂದ್ರೆ ಆಗ್ಲೇ ನೋಡ್ದ ಹಾಗೆ ಪ್ರಕೃತಿಯಲ್ಲಿರುವಂತಹ ವಿಷಯಗಳಲ್ಲಿ ಆಸಕ್ತರಾಗಿ ಆ ವಿಷಯಗಳನ್ನೆಲ್ಲ ಅನುಭವಿಸಿದ್ದಾರೆ. ಪ್ರಕೃತಿ ಕೊಡುತ್ತೆ, ತಗೋ ಅನುಭವಿಸು ಅಂತ. ಒಂದು ಉದಾಹರಣೆ ಬಹಳ ಚೆನ್ನಾಗಿ ನಮ್ಗೆ ಇಲ್ಲಿ ಇತ್ತೀಚಿನ ದಿನಗಳಿಗೂ ಅದು ಅನ್ವಯಿಸುತ್ತೆ. ನಾವು ಹೊರಗಡೆ ಹೋದಾಗ, ವಿಶೇಷವಾಗಿ ನಗರಗಳಲ್ಲಿ, ಸಿಟಿಗಳಲ್ಲಿ ಶೋರೂಮ್ ಅಂತ ಇರುತ್ತೆ. ಶೋ ಅಂದ್ರೆ ಪ್ರದರ್ಶನ ಅಂತ. ಯಾಕೆ ಅದನ್ನ ಗಾಜಿನ ಇದ್ರ ಹಿಂದೆ ಪ್ರದರ್ಶನ ಮಾಡಿರ್ತಾರೆ ಅಂದ್ರೆ ಆ ರಸ್ತೆಯಲ್ಲಿ ಹೋಗೋರು ಬರೋರಿಗೆ ಕಾಣಬೇಕು, ಅವ್ರು ಅದನ್ನ ನೋಡ್ಬೇಕು, ಆಕರ್ಷಿತರಾಗ್ಬೇಕು ಅಂತಾನೆ ಶೋರೂಮ್ಗಳು ಅಂತ ಇರುತ್ತೆ. ಕಾಣಬೇಕು, ಪ್ರದರ್ಶನ. ನೋಡ್ದಾಗ ಏನಾಗತ್ತೆ, ಕಣ್ಣಿಂದ ಇಷ್ಟ ಆಗತ್ತೆ. ಮೊದಲು ನೋಡ್ತಾರೆ, ನೋಡಿದಾಗ
ಅದು ಇಷ್ಟ ಆಗುತ್ತೆ. ಇಷ್ಟ ಆದ್ಮೇಲೆ ಅದು ಆಸಕ್ತಿಯನ್ನ ಉಂಟು ಮಾಡುತ್ತೆ. ಮೊದಲು ನೋಡಿದ್ರು ಚೆನ್ನಾಗಿದೆ ಅಂತ ಅನಿಸ್ತು, ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತು ನೋಡೋಣ ಅಂತನೋ ಅಥವಾ ಅದ್ರ ಒಳಗಡೆ ಹೋಗಿ ವಿಚಾರಿಸೋಣ ಅಂತನೋ ಏನೋ ಒಂದು ವಿಧವಾದ ಆಸಕ್ತಿ ಬಂತು. ಅದ್ರೊಳಗಡೆ ಹೋದ್ರು. ಅವ್ರೇನ್ ಮಾಡ್ತಾರೆ, ಅದಕ್ಕೆ ಅಂತ ಅಲ್ಲಿ ಇರ್ತಾರಲ್ಲ ಅವರೆಲ್ಲ ವಿವರಿಸಿ ಹೇಳ್ತಾರೆ, ನೋಡಿ ಇದರಿಂದ ಎಷ್ಟು ಲಾಭ ಇದೆ, ಇದೆಷ್ಟೆಲ್ಲ ಸುಖ ಕೊಡುತ್ತೆ, ಇದೆಷ್ಟೆಲ್ಲ ಅನುಕೂಲ ಮಾಡಿಕೊಡುತ್ತೆ, ಏನೇನೋ ಹೇಳ್ತಾರೆ. ಇವ್ರೇನ್ ಮಾಡ್ತಾರೆ, ಓ ಇದರಿಂದ ನಮಗೆ ಹೆಚ್ಚು ಅನುಕೂಲ. ಅನುಕೂಲ ಅಂದ್ರೇನು, ಹೆಚ್ಚು ಸುಖ, ಹೆಚ್ಚು ಕಂಫರ್ಟ್ ಸಿಗತ್ತೆ, ತಗೋತಾರೆ. ಅವ್ರೇನ್ ಮಾಡ್ತಾರೆ, ನೀವು ಒಟ್ಟಿಗೆ ದುಡ್ಡು ಕೊಡಕ್ಕಾಗಿಲ್ಲ ಅಂದ್ರೂ ನೀವು ಸ್ವಲ್ಪ ಸ್ವಲ್ಪವಾಗಿ ತೀರಿಸ್ಬೋದು, ಆ ಅವಕಾಶನು ನಿಮಗೆ ಕೊಡ್ತೀವಿ. ಈಗಿನ ಕಾಲಕ್ಕೆ ಹೇಳೋದಾದ್ರೆ EMI, ಪ್ರತಿ ತಿಂಗಳು ನೀವು ಇಷ್ಟಿಷ್ಟು ಅಂತ ತೀರಿಸ್ಬಿಟ್ಟು ಅದನ್ನ ಮುಗಿಸ್ಬಿಡ್ಬೋದು, ಸುಲಭ ಅಂತ ಆತರ ಎಲ್ಲ ಅವರು ಆಕರ್ಷಣೀಯವಾಗಿ ಮಾತಾಡ್ತಾರೆ. ಆಗ ಇವ್ರಿಗೂ ಅನ್ಸುತ್ತೆ, ಹೌದಲ್ವಾ, ಒಂದೇ ಸರಿ ನಮ್ಗೆ ಕೊಡಕ್ಕಾಗಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಕೊಟ್ಟು ಇದ್ ಮಾಡ್ಕೊಂಡ ನಾವು ಉಪಯೋಗಿಸ್ತಾ ಇರ್ಬೋದಲ್ವಾ ಅಂತ ಹೇಳಿ ತಗೋತಾರೆ. ಆಗ ಇವ್ರೇನ್ ಮಾಡ್ತಾರೆ, ಇವರದ್ದೇ ಆದ ಒಂದು ಗುರುತಿರುತ್ತೆ, ಐಡೆಂಟಿಟಿ, ಒಂದು ಈ ಆಧಾರ್ ನಂಬರು ಅಥವಾ ಇನ್ನೊಂದು ಫೋನ್ ನಂಬರು ಅದೇನೇನ್ ಇರುತ್ತೋ ಇವ್ರದ್ದು, ಅದೆಲ್ಲ ತಗೋತಾರೆ. ಅಂದ್ರೆ ಇವರ ಒಂದು ಏನಿತ್ತೋ ಮೂಲ ದಾಖಲೆ, ಮೂಲ ವಸ್ತು ಏನಿತ್ತೋ ಅದನ್ನ ಅವ್ರು ತಗೊಂಡ್ರು, ಹೆಸರು ಇನ್ನೊಂದು ಮತ್ತೊಂದು ಇತ್ಯಾದಿ ಇಲ್ಲ, ಕೊಟ್ರು ವಸ್ತು. ಇವರು ಅದನ್ನು ಉಪಯೋಗಿಸಿದ್ರು, ತಿಂಗಳು ಅವರು ಕೊಡ್ಬೇಕಾಗತ್ತೆ, ತೀರಿಸ್ಬೇಕಾಗತ್ತೆ. ಅದೇ ತರ ಇಲ್ಲಿ ಪ್ರಕೃತಿಯಲ್ಲಿ ರುಚಿಯಾದ ಆಹಾರ ಇದೆ, ತಿನ್ಬಿಡೋಣ, ಸುಂದರವಾದ ವಸ್ತುಗಳಿದೆ, ಅದನ್ನ ನಾವು ಪಡ್ಕೊಳ್ಳೋಣ. ಹಾಗೆ ಇನ್ನೊಂದು ಇಂಪಾದ ಗಾನ ಆಗ್ಬೋದು, ಇನ್ನೊಂದು ಮತ್ತೊಂದು ಇಂದ್ರಿಯಗಳಿಗೆ ಸ್ಪರ್ಶ ಸುಖ ಆಗ್ಬೋದು, ಹಲವಾರು ತರದ್ದು. ಅಟ್ಲಲ್ಲಿ ಪಂಚೇಂದ್ರಿಯಗಳಿಂದ ನಮಗೆ ಸಿಗುವಂತಹ ಎಲ್ಲ ವಿಧವಾದ ಅನುಭವಗಳು ಕೂಡ ಪ್ರಾಪಂಚಿಕ ಅನುಭವಗಳು. ಪ್ರಾಪಂಚಿಕ ಅಂದ್ರೆ ಪಂಚ ಇಂದ್ರಿಯಗಳಿಂದ, 5 ಇಂದ್ರಿಯಗಳಿಂದ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಈ 5 ಅನುಭವಗಳು ಏನಿದೆಯೋ ಈ 5 ಅನುಭವಗಳು ಕೂಡ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು, ಅಂದ್ರೆ ಪ್ರಕೃತಿ. ಈಗ ಸುಂದರವಾಗಿದ್ದನ್ನ ನೋಡ್ತಾ ಇದ್ದಾರೆ, ಅವ್ರು ಗೊತ್ತಿಲ್ಲ ನೋಡೋದು ಕೂಡ ಒಂದು ರೀತಿಯಲ್ಲಿ ವಿಷಯದ ಅನುಭವ, ಅನುಭೋಗ, ಭೋಗ. ಅದು ನಾವು ಬರೀ ನೋಡಿದ್ದು ಅಷ್ಟೇ. ಇನ್ನು ಇಲ್ಲಾದ್ರೂ ದಾರಿಲಿ ಹೋಗ್ಬೇಕಾದ್ರೆ ಶೋರೂಮ್ ಅಲ್ಲಿ ಸುಮ್ನೆ ಮುಂದೆ ನಿಂತ್ಕೊಂಡು ನೋಡ್ಬಿಟ್ಟು ಹೋದ್ರೆ ಅವ್ರೇನ್ ದುಡ್ಡು ಕೇಳಲ್ಲ. ಆದ್ರೆ ಇಲ್ಲಿ ಹಾಗಲ್ಲ, ಇಲ್ಲಿ ಇನ್ನೂನು ಇಲ್ಲಿ ಫ್ರೀಯಾಗಿ ಯಾವುದು ಸಿಗಲ್ಲ. ನಾವು ನೋಡಿದ್ರೂ ಕೂಡ ಅದಕ್ಕೆ ಒಂದಷ್ಟು ಬೆಲೆಯನ್ನ ತೆರಬೇಕಾಗತ್ತೆ. ಇದು ಬಹಳ ಸೂಕ್ಷ್ಮವಾದ ವಿಚಾರ, ಬಹಳ ಮುಖ್ಯವಾದ ವಿಚಾರ ಕೂಡ. ಮಹಾತ್ಮರೊಬ್ರು ಹೇಳ್ತಾರೆ, ಕಣ್ಣಿನಿಂದಲೇ ಬಂಧನ ಉಂಟಾಯಿತು ಅಂದ್ರೆ ದೃಷ್ಟಿಯಿಂದ, ಯಾವ ದೃಷ್ಟಿಯಿಂದ ನಮಗೆ ಆಕರ್ಷಣೆ, ಆಸೆ, ಬಂಧನ ಅಂತ ಉಂಟಾಯ್ತೋ ಆ ದೃಷ್ಟಿಕೋನವನ್ನ ಬದಲಾಯಿಸ್ಕೊಂಡಾಗ ಆಸಕ್ತಿನೂ ಹೋಗುತ್ತೆ, ಆಕರ್ಷಣೆ ಇಲ್ಲದಂತಾಗುತ್ತೆ, ಬಂಧನವೂ ಇಲ್ಲದಂತಾಗುತ್ತೆ. ಹಾಗಾಗಿ ನಮ್ಮ ದೃಷ್ಟಿ ದೋಷ, ಈ ದೃಷ್ಟಿ ದೋಷ, ದೃಷ್ಟಿ ಅಂದ್ರೆ ಬರೀ ನೋಡೋದು ಚಿತ್ರ ಅಂತ ಮಾತ್ರ ತಿಳ್ಕೊಬಾರ್ದು, ನಾವು ತಿಳ್ಕೊಳ್ಳುವಂತ, ಅರ್ಥ ಮಾಡ್ಕೊಳ್ಳುವಂತ ವಿಧಾನ ಅಂತ ಅಲ್ಲಿ ಅರ್ಥ. ಇಲ್ಲಿ ಯಾವಾಗ ದೋಷ ಇರುತ್ತೋ ನಾವು ಪ್ರಕೃತಿಯನ್ನ ಆಸೆಯ ಕಣ್ಣುಗಳಿಂದ ನೋಡಕ್ಕೆ ಪ್ರಾರಂಭ ಮಾಡ್ತೀವಿ. ಯಾವ ಜನ್ಮದಲ್ಲಾಯ್ತೋ ಶುರು ಗೊತ್ತಿಲ್ಲ, ಪ್ರಾರಂಭ ಆಗೋಗಿದೆ, ಅದರ ಪರಿಣಾಮ ಅನುಭವಿಸ್ತಾ ಇದ್ದಾರೆ. ನೋಡಿದ್ರೂ ಕೂಡ ಅದಕ್ಕೆ ನಾವು ಇಷ್ಟು ಅಂತ ತೆರಬೇಕಾಗುತ್ತೆ. ಪ್ರಕೃತಿಗೆ ಕೇಳಿಸ್ಕೊಳ್ಳೋದು, ಪ್ರಕೃತಿನೇ ನಮ್ಗೆ ಕೊಟ್ಟಿರೋದು, ನೋಡೋದಕ್ಕೆ ಕಣ್ಣು ಕೊಟ್ಟಿದೆ, ಕಿವಿ ಎಲ್ಲ ಕೊಟ್ಟಿದೆ, ಸುಮ್ನೆ ಕೊಟ್ಟಿಲ್ಲ ಅದು.
ಅದು ನಮ್ಮಿಂದ ಏನು ಕರ್ಮವನ್ನ ಮಾಡಿಸ್ಬೇಕು ಅದು ಮಾಡೇ ಮಾಡಿಸುತ್ತೆ. ಹಾಗೆ ಆ ಕರ್ಮವನ್ನ ಮಾಡಿದ ಮೇಲೆ ಅದಕ್ಕೆ ಪುನಃ ನಾವು ಆ ಕರ್ಮದಿಂದ ನಾವೇನೆಲ್ಲ ಸುಖ ಅನುಭವಿಸಿದ್ವು, ಭೋಗ ಅನುಭವಿಸಿದ್ವು, ವಿಷಯ ಭೋಗ, ಅವೆಲ್ಲಕ್ಕೂ ಕೂಡ ನಾವು ಪುನಃ ಕರ್ಮ ಮಾಡಿ ಅದನ್ನ ತೀರಿಸ್ಬೇಕು. ವಿಷಯಗಳನ್ನ ಅನುಭವಿಸಿದ್ದು ಅದಕ್ಕೆ ಸರಿಯಾದ ಬೆಲೆಯನ್ನ ಪ್ರಕೃತಿ ನಿರ್ಧಾರ ಮಾಡಿರುತ್ತೆ, ಅದನ್ನ ನಾವು ಕೊಡ್ಬೇಕು. ಈಗ ಅಷ್ಟು ಕೊಡೋದಕ್ಕೆ ಇವ್ರ ಕೈಲಿ ಆಗಿಲ್ಲ, ಸಮಯ ಇರ್ಲಿಲ್ಲ, ಆಯಸ್ ಮುಗಿದೋಯ್ತೋ, ಅಥವಾ ಕೊಡ್ಲೇ ಇಲ್ಲ, ಅಥವಾ ತುಂಬಾ ಪ್ರಕೃತಿಯಿಂದ ತಗೊಂಡ್ಬಿಟ್ಟಿದ್ದಾರೆ. ಈಗೇನಾಯ್ತು, ಅದು ಬಾಕಿ ಉಳ್ಕೊಂಡ್ಬಿಟ್ಟು. ಕರ್ಮ ಅಂತೂ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಅದು ಬಾಕಿ ಉಳ್ಕೊಂತು. ಈಗ ಅದು ಋಣ ಆಯ್ತು. ಈ ಋಣವನ್ನ ಈಗ ತೀರ್ಸೋದಕ್ಕೆ ಹುಟ್ಟಿ ಬಂದಿದ್ದಾರೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ. ನಾವು ವಾಸ ಮಾಡೋ ಮನೆ, ನಾವು ಉಪಯೋಗಿಸುವಂತ ಪಶುಗಳು, ಹಿಂದೆ ಬಹಳಷ್ಟು ಅದ್ರ ಮೇಲೆ ಅವಲಂಬನೆ ಆಗೋದು ಈಗಲೂ ತಕ್ಕ ಮಟ್ಟಿಗಿದೆ. ಪಶುಗಳು, ಹಾಗೆ ಗಂಡ ಮಕ್ಕಳು ಅಥವಾ ಹೆಂಡತಿ ಮಕ್ಕಳು, ಸಂಪತ್ತಾಗ್ಬೋದು, ಭೂಮಿ ಆಗ್ಬೋದು, ಇತ್ಯಾದಿ ಇವೆಲ್ಲವೂ ಕೂಡ ಹಿಂದೆ ನಾವು ಕೊಟ್ಟಿದ್ದು ಅಥವಾ ತಗೊಂಡಿದ್ದು ಅದರದ್ದು ಬಾಕಿ ಉಳಿದಿರುವಂಥದ್ದು. ಅದಕ್ಕನುಗುಣವಾಗಿ ಅಂತ ಕಡೆನೆ, ಆ ಋಣ ಇರೋ ಕಡೆನೆ ಇವರು ಹುಟ್ಟೋ ಹಾಗೆ, ಆ ಮನೆಯಲ್ಲಿ ಹುಟ್ಟೋ ಹಾಗೆ, ಅಂತ ತಂದೆ ತಾಯಿಗಳ ಮನೆಯಲ್ಲಿ ಹುಟ್ಟಿ, ಅಂತ ಸಂದರ್ಭದಲ್ಲಿ ಹುಟ್ಟಿ ಪುನಃ ಅವ್ರು ಯಾರ್ಯಾರಿಗೆ ತೀರಿಸ್ಬೇಕಾಗಿತ್ತೋ ಅವರೆಲ್ಲರಿಗೂ ಅದನ್ನ ತೀರಿಸ್ಬೇಕಾಗುತ್ತೆ, ಕೊಡಬೇಕಾಗುತ್ತೆ, ಹಿಂತಿರುಗಿಸಿ. ಸೊ ಇಲ್ಲಿ ನಾವು ಗಮನಿಸಿದ ವಿಚಾರ ಏನಂದ್ರೆ, ಪ್ರಕೃತಿಯಿಂದ ನಾವು ಏನೇ ಅನುಭವಿಸಿದ್ರು ಕೂಡ ಅದಕ್ಕೆ ನಾವು ಪುನಃ ಬೆಲೆಯನ್ನ ತೆರಬೇಕಾಗುತ್ತೆ. ಉಚಿತವಾಗಿ ಯಾವುದು ಸಿಗಲ್ಲ. ಹಾಗಾದ್ರೆ ಈಗ ಇಂದ್ರಿಯಗಳಿದೆ, ಇಂದ್ರಿಯಗಳನ್ನ ಉಪಯೋಗಿಸಿನೇ ಜೀವನ ಮಾಡ್ಬೇಕು. ನೋಡದೆ, ಕೇಳದೆ, ತಿನ್ನದೆ, ಮುಟ್ಟದೆ, ಏನೂ ಮಾಡದೆ ಹೇಗ್ ಜೀವನ ಮಾಡಕ್ಕಾಗತ್ತೆ? ಈಗ ಪರಮಾತ್ಮ ಅದಕ್ಕೆ ಒಂದು ಉಪಾಯವನ್ನು ಹೇಳಿದ್ದಾನೆ. ಉಪಾಯ ಅನ್ನೋದಕ್ಕಿಂತ ಸರಿಯಾದ ಜೀವನದ ವಿಧಾನ, ಅದನ್ನ ಧರ್ಮ ಅಂತ ಕರೆದು. ನೋಡಿ, ಧರ್ಮದ ಅಗತ್ಯ ಇಲ್ಲಿದೆ. ಯಾರಿಗೆ ಧರ್ಮದ ಬಗ್ಗೆ ತಿಳುವಳಿಕೆ ಇಲ್ವೋ, ವಿದ್ಯೆ ಇಲ್ವೋ, ವಿದ್ಯೆ ಅಂದ್ಮೇಲೆ ಅಲ್ಲಿ ಧರ್ಮಜ್ಞಾನ ಇದ್ದೇ ಇರುತ್ತೆ. ಯಾರಿಗೆ ಆ ವಿದ್ಯೆ ಇಲ್ಲವೋ ಅವರು ಕಣ್ಣಿದ್ದು ಕುರುಡರಂತೆ, ವಿದ್ಯಾ ವಿಹೀನ ಪಶುವು, ಪಶು ಸದೃಶವಾದ ಜೀವನವನ್ನ ಮಾಡ್ತಾ ಇರ್ತಾರೆ. ಸಾವಿರಾರು ಮನುಷ್ಯರಲ್ಲಿ ಯಾರೋ ಕೆಲವರು ಬಿಟ್ರೆ ಉಳಿದವರೆಲ್ಲ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ವಿದ್ಯಾವಿಹೀನ ಪಶುವು, ಅದರಂತೆಯೇ ಕೆಲಸ ಮಾಡ್ತಾರೆ. ಯಾಕೆ? ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತೆ ಕರ್ಮ ಪಾಶ ಅಂತ. ಆಸೆಯ ಕಣ್ಣುಗಳಿಂದ ಅಥವಾ ಆಸಕ್ತಿಯಿಂದ ಯಾವುದೇ ಕರ್ಮ ಮಾಡಿದ್ರು ಅದು ಪಾಶದ ಹಾಗೆ ಬಂಧಿಸುತ್ತೆ, ಬಂಧನ ಆಗೋಯ್ತು. ಬಿಡಿಸ್ಕೊಳ್ಳೋದು ಗೊತ್ತಿಲ್ಲ. ಈಗ ಪಶುಗಳಿಗೆ ಯಾರೋ ಹಿಡ್ಕೊಂಬಂದ್ರು ಕಟ್ಟಾಕಿದ್ರು, ಬಿಡಿಸ್ಕೊಳಕ್ ಅದಕ್ಕೆ ಗೊತ್ತಿಲ್ಲ, ಅದಕ್ಕೆ ಕಟ್ಟಾಗಿರ್ ಕಡೆನೇ ಇರುತ್ತೆ. ಯಾರು ಕಟ್ಟ ಹಾಕುದ್ನೋ ಆ ಯಜಮಾನ ಬಂದು ಬಿಡಿಸೋವರ್ಗು ಅಥವಾ ಇನ್ನೊಬ್ರು ಬಂದು ಬಿಡಿಸೋವರ್ಗು ಅದು ಹಾಗೇ ಇರುತ್ತೆ, ಅದಕ್ಕೆ ಬಿಡಿಸ್ಕೊಳ್ಳೋದು ಗೊತ್ತಿಲ್ಲ. ಅದಕ್ಕೆ ವಿದ್ಯಾವಿಹೀನ ಪಶುವು ಅಂತ ಕರೀತಾರೆ. ಹಾಗಾದ್ರೆ ಯಾವ ಮನುಷ್ಯರಿಗೆ ತಾವು ಸಿಕ್ಕಾಕೊಂಡಿರೋ ಕರ್ಮ ಬಂಧನದಿಂದ ಬಿಡಿಸ್ಕೊಳ್ಳೋದು ಗೊತ್ತಿಲ್ವೋ ಅವರನ್ನು ಕೂಡ ಶಾಸ್ತ್ರ ಪಶುಗಳು ಅಂತಾನೆ ಕರೆದಿದೆ. ಲಲಿತಾ ಸಹಸ್ರನಾಮದಲ್ಲಿ ಪಶುಪಾಶ ವಿಮೋಚಿನಿ ಅಂತ ಒಂದು ನಾಮ ಇದೆ. ಈ ಪಶುಪಾಶ
ಅಂದ್ರೆ ಕರ್ಮ ಬಂಧನಕ್ಕೆ ಒಳಗಾಗಿರ್ತಾರಲ್ಲ ಅವರನ್ನ ಕರ್ಮ ಬಂಧನದಿಂದ ಬಿಡಿಸುವವಳು ಜಗನ್ಮಾತೆ. ಯಾಕೆಂದ್ರೆ ಜಗನ್ಮಾತೆ ವಿದ್ಯಾರೂಪಿಣಿ, ನಮಗೆ ವಿದ್ಯೆಯನ್ನ ಕೊಟ್ಟು ತನ್ಮೂಲಕ ಕರ್ಮ ಬಂಧನದಿಂದ ಬಿಡುಗಡೆ ಆಗುವಂತೆ ಮಾಡ್ತಾರೆ. ಈಗ ಪ್ರಕೃತಿಯ ಬಂಧನಕ್ಕೆ ಒಳಗಾಗಿದ್ ಹೇಗೆ ಅಂತ ನಾವು ಗಮನಿಸಿದ್ವಿ. ಪ್ರಕೃತಿಯನ್ನ ಆಸೆಯ ಕಣ್ಣುಗಳಿಂದ ನೋಡಿದ್ದು, ಹಾಗೆ ನೋಡಿದ್ರೆ ಬಂಧನ ಆಗೋದಿಲ್ಲ, ಸುಮ್ನೆ ನೋಡಿದ್ರೆ ಬಂಧನ ಆಗೋದಿಲ್ಲ. ಆಸೆಯ ಕಣ್ಣುಗಳಿಂದ ನೋಡ್ಬಾರ್ದು. ಮಾ ಗೃದಹ ಅಂತ ಆಸೆಯ ಕಣ್ಣುಗಳಿಂದ ನೋಡ್ಬೇಡ. ಅಂದ್ರೆ ಈ ಜಗತ್ತಿನಲ್ಲಿ ಯಾವುದನ್ನೂ ಕೂಡ ಆಸೆಯ ಕಣ್ಣುಗಳಿಂದ ನೋಡೋದು ಅಂದ್ರೆ ಏನ್ ಅರ್ಥ ಅಂದ್ರೆ ಅದನ್ನ ತನ್ನದಾಗಿಸ್ಕೋಬೇಕು ಅನ್ನುವಂತ ಇಚ್ಛೆಯನ್ನ ಇಟ್ಕೋಬೇಡ ಅಂತ ಅರ್ಥ. ನೋಡ್ಲೇಬೇಡ ಅಂತಲ್ಲ, ಕಣ್ಣಿರೋದೇ ನೋಡೋದಕ್ಕೆ. ಕಣ್ ತೆರೆದ ಮೇಲೆ ಅದು ಕಾಣೋದು ಕಾಣ್ತಾನೆ ಇರುತ್ತೆ. ಕಾಣ್ತಾ ಇದ್ರೆ ತೊಂದರೆ ಇಲ್ಲ. ಜ್ಞಾನಿಗಳು ಜಗತ್ತನ್ನ ನೋಡ್ತಾರೆ, ಆದ್ರೆ ಅವರು ಈ ಪ್ರಕೃತಿಯಲ್ಲಿ ಯಾವುದನ್ನು ತನ್ನ ಸ್ವಂತಕ್ಕೆ ಮಾಡ್ಕೋಬೇಕು ಅನ್ನೋ ಇಚ್ಛೆ ಇರಲ್ಲ ಅವರಿಗೆ. ನೋಡ್ತಾರೆ, ಅದನ್ನು ಉಪಯೋಗಿಸ್ತಾರೆ ಕೂಡ, ಆದ್ರೆ ಯಜ್ಞ ರೂಪವಾಗಿ ಅದನ್ನ ಉಪಯೋಗಿಸಿದ್ರು. ಯಜ್ಞ ರೂಪವಾಗಿ ಹೇಗೆ ಉಪಯೋಗಿಸೋದು ಅಂದ್ರೆ ಗೀತೆಯಲ್ಲಿ ಹೇಳಿದ ಹಾಗೆ ಯಜ್ಞಾರ್ಥಾತ್ ಕರ್ಮಣ, ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಭಾವದಿಂದ ಅದನ್ನ ಉಪಯೋಗಿಸ್ತಾರೆ. ಈಗ ಯಾರಿಗೋ ಒಂದಷ್ಟು ಹಣ ಸಿಕ್ತು, ಧನ, ಒಂದಷ್ಟು ಆಹಾರ ಸಿಕ್ತು, ಒಂದಷ್ಟು ವಸ್ತ್ರ ಸಿಕ್ತು, ಭೂಮಿ ಸಿಕ್ಕಿದೆ, ಪಿತ್ರಾರ್ಜಿತವೋ ಸ್ವಯಾರ್ಜಿತವೋ ಯಾವುದೋ ಒಂದು ರೂಪದಲ್ಲಿ ಸಿಕ್ತು, ಇವೆಲ್ಲ ಸಿಕ್ಕಿದೆ. ಆದ್ರೆ ಜ್ಞಾನಿಗಳಾಗಿದ್ದಾಗ ಏನ್ ಮಾಡ್ತಾರೆ ಅವರು, ಧನವನ್ನ ಕೇವಲ ತಮ್ಮ ಸ್ವಂತಕ್ಕೆ ಅಂತ ಬಳಸಲ್ಲ, ತಮ್ಮ ಸುಖಕ್ಕಾಗಿ ಬಳಸಲ್ಲ, ಭಗವಂತನ ಸೇವೆಗಾಗಿ ಬಳಸ. ಇತರರಿಗೆ ಸಹಾಯ ಮಾಡುವಾಗ್ಲೂ ಭಗವಂತನ ಸೇವೆ ಅಂತ ಬಳಸ್ತಾರೆ, ಮನೆಯಲ್ಲಿ ದೇವ ಕಾರ್ಯ ಮಾಡುವಾಗ್ಲೂ ಭಗವಂತನ ಸೇವೆ ಅಂತ ಬಳಸ್ತಾರೆ. ಆಹಾರ ತಗೋಬೇಕಾದ್ರೂ ಕೂಡ ಜಠರಾಗ್ನಿ ರೂಪದಲ್ಲಿ, ವೈಶ್ವಾನರ ರೂಪದಲ್ಲಿ ಪರಮಾತ್ಮನಿಗೆ ಆಹುತಿ ಅನ್ನೋ ಭಾವದಲ್ಲಿ ಆಹಾರವನ್ನು ಸ್ವೀಕರಿಸ್ತಾರೆ. ಹೀಗೆ ಏನೇ ಕರ್ಮ ಮಾಡಿದ್ರು ಕೂಡ ಭಗವದ್ ಅರ್ಪಣ ಬುದ್ಧಿಯಿಂದಲೇ ಮಾಡ್ತಾರೆ. ಹೀಗೆ ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡ್ತಾ ಇರೋದ್ರಿಂದ ಅವರಿಗೆ ಬಂಧನ ಆಗೋದಿಲ್ಲ. ಆದ್ರೆ ಯಾರು ಆಸೆಯ ಕಣ್ಣುಗಳಿಂದ ನೋಡ್ಕೊಂಡು ಇದು ನನ್ನದಾಗಿಸ್ಕೋಬೇಕು, ಇದನ್ನ ನಾನು ಅನುಭವಿಸ್ಬೇಕು, ಈ ಭಾವದಲ್ಲಿ ಏನಾದ್ರೂ ಅದನ್ನು ಅನುಭವಿಸಿದ್ದೇ ಆದ್ರೆ, ಸ್ವೀಕರಿಸಿದ್ದೇ ಆದ್ರೆ ಅಥವಾ ಭಾವಿಸಿದ್ದೇ ಆದ್ರೆ ಅದು ಕರ್ಮ ಬಂಧನ ಆಗುತ್ತೆ. ಈ ಕಾರಣದಿಂದಲೇ ಪರಮಾತ್ಮ ಹೇಳಿದ್ದು ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕೋ ಅಯಂ ಕರ್ಮ ಬಂಧನ. ಇಲ್ಲದೇ ಇದ್ರೆ ಇದು ಕರ್ಮ ಬಂಧನಕ್ಕೆ ಕಾರಣ ಆಗುತ್ತೆ. ಇದೇ ರೀತಿಯಲ್ಲಿ ಹಲವಾರು ವಿಚಾರಗಳು ನಮಗೆ ಶಾಸ್ತ್ರದಲ್ಲಿ ಸಿಗುತ್ತೆ. ಉಪನಿಷತ್ತುಗಳಲ್ಲಾಗ್ಬೋದು, ಪುರಾಣಗಳಲ್ಲಿ, ಹಲವಾರು ಕಡೆ ಮಹಾತ್ಮರ ಉಪದೇಶಗಳಲ್ಲಿ. ಈ ಕಾರಣಕ್ಕಾಗಿ ಜ್ಞಾನಿಗಳು, ಮಹಾತ್ಮರು ಸರಳವಾದ ಜೀವನವನ್ನೇ ಮಾಡ್ತಾರೆ. ವೈಭೋಗದ ಜೀವನ ಅವರಿಗೆ ಗೊತ್ತು, ಇದು ಯಾವತ್ತಿಗೂ ಕೂಡ ಅಪಾಯಕಾರಿ. ಯಾಕೆ ಅಪಾಯ ಅಂದ್ರೆ, ಈಗ ಒಬ್ಬ ಬೇಡ ಅಥವಾ ಯಾರೋ ಒಬ್ಬ ಬೇಟೆಗಾರನು ಯಾರೋ ಒಬ್ಬ ಪ್ರಾಣಿಗಳನ್ನ ಅಥವಾ ಪಕ್ಷಿಗಳನ್ನ ಹಿಡಿಬೇಕು ಅಂದಾಗ ಏನ್ ಮಾಡ್ತಾನೆ, ಹಾಗೆ ಹಿಡಿಯಕ್ ಹೋದ್ರೆ ಅವು ಸಿಗಲ್ಲ. ಅದಕ್ಕೇನ್ ಮಾಡ್ತಾನೆ, ಅವಕ್ಕೆ ಪ್ರಿಯವಾದ ಆಹಾರವನ್ನ ಅಲ್ಲಿ ಹಾಕ್ಬಿಟ್ಟು ಅವಕ್ಕೆ ಗೊತ್ತಾಗದ ಹಾಗೆ ಒಂದು ಬಲೆಯನ್ನ ಹರಡಿರ್ತಾನೆ. ಅವಕ್ಕೆ ಬಲೆ ಕಾಣೋದಿಲ್ಲ, ಆಹಾರ ಕಾಣುತ್ತೆ.
ಅವೇನ್ ಮಾಡುತ್ತೆ, ಆಹಾರದ ಮೇಲಿನ ಆಸೆಯಿಂದ ಅದು ಗಾಳಕ್ಕೆ ಸಿಕ್ಸಿರೋ ಮಾಂಸದ ತುಂಡೋ, ಮೀನೋ ಹುಳನೋ ಏನೋ ಅದನ್ನ ತಿನ್ನಕ್ಕೆ ಮೀನ್ ಬಂದು ಸಿಕ್ಕಾಕೊಳುತ್ತೆ, ಕಾಳುಗಳನ್ನ ತಿನ್ನಕ್ ಹೋಗಿ ಪಕ್ಷಿ ಸಿಕ್ಕಾಕೊಂಡ್ಬಿಡುತ್ತೆ, ಇನ್ಯಾವುದೋ ಒಂದು ಪ್ರಾಣಿನ ಕಟ್ಟಾಕ್ಬಿಟ್ಟು ಅದನ್ನ ತಿನ್ನಕ್ ಹೋಗಿ ಹುಲಿ, ಸಿಂಹ ಇತ್ಯಾದಿ ಪ್ರಾಣಿಗಳು ಸಿಕ್ಕಾಕೊಳ್ಳುತ್ತವೆ. ಕಬ್ಬು ಇತ್ಯಾದಿ ವಸ್ತುಗಳನ್ನ ಇಟ್ಬಿಟ್ಟು ಅವುಗಳನ್ನ ತಿನ್ನಕ್ ಹೋಗಿ ಒಂದು ಹಳ್ಳ ತೋಡಿರ್ತಾರೆ, ಅದರಲ್ಲಿ ಆನೆ ಬಿದ್ದ್ಬಿಡುತ್ತೆ. ಯಾವುದೋ ಒಂದು ರೂಪದಲ್ಲಿ ಆ ಬೇಟೆಗಾರ ಆ ಪ್ರಾಣಿಯನ್ನ ಹಿಡಿಬೇಕಾದ್ರೆ ಏನ್ ಮಾಡ್ತಾನೆ, ಅವುಗಳಿಗೆ ಬೇಕಾಗಿರುವಂತ ಆಕರ್ಷಣೀಯವಾದ ಒಂದು ವಸ್ತುನ, ಆಹಾರವನ್ನ ಅಲ್ಲಿ ಇಟ್ಬಿಡ್ತಾನೆ. ಅದರ ಮೇಲಿನ ಆಸೆಯಿಂದ ಅದು ಸಿಕ್ಕಾಕೊಳ್ಳುತ್ತೆ. ಇದೇ ತರ ಮನುಷ್ಯರು ಕೂಡ ಈ ಪ್ರಾಣಿ ಪಕ್ಷಿಗಳಿಗಿಂತ ಮೇಲೇನಲ್ಲ, ಸಾಮಾನ್ಯ ಮನುಷ್ಯರು. ಇವ್ರಿಗೂ ಕೂಡ ಪ್ರಕೃತಿ ಏನ್ ಮಾಡಿದೆ, ಮಾಯೆ ಈ ತರ ಒಂದು ಆಕರ್ಷಣೀಯವಾದ ಅಥವಾ ರುಚಿಯಾದ ಆಹಾರನೋ, ಸುಂದರವಾದ ರೂಪನೋ, ಅಥವಾ ಇನ್ಯಾವುದೋ ಒಂದು ಸುಖನೋ, ಅಥವಾ ಕೀರ್ತಿ ಪ್ರತಿಷ್ಠೆ ಅಭಿಮಾನ, ಇನ್ನೊಂದು ಮತ್ತೊಂದು ಆತರ ಅಧಿಕಾರ, ಆತರ ಯಾವ್ಯಾವುದೋ ರೂಪದಲ್ಲಿ ಈ ಪ್ರಕೃತಿ ಅನ್ನೋದು ಏನ್ ಮಾಡುತ್ತೆ, ಇವ್ರಿಗೆ ಇಷ್ಟ ಆಗುವಂತ ಆಕರ್ಷಣೀಯವಾದದ್ದು ಏನೋ ಒಂದು ಅಲ್ಲಿ ಇಡುತ್ತೆ. ಇವ್ರು ಅದನ್ನು ಸ್ವೀಕರಿಸಕ್ ಹೋಗ್ತಾರೆ ಮನುಷ್ಯರು. ಅಂದ್ರೆ ಶಾಸ್ತ್ರಜ್ಞಾನ ಇಲ್ಲದವರು, ಗುರುಕೃಪೆ ಇಲ್ಲದವರು ಹೋದಾಗ ಏನಾಗುತ್ತೆ, ಇದು ಅವ್ರ ಕೈಗೆ ಸಿಗುತ್ತೆ. ಪಕ್ಷಿ ಪ್ರಾಣಿಗಳು ಕೂಡ, ಅವು ಕೂಡ ಆಹಾರ ತಿನ್ನುತ್ತದು, ಆಹಾರ ಸಿಕ್ತು, ಆದ್ರೆ ಬಂಧನಕ್ಕೂ ಒಳಗಾಯ್ತು. ಹಾಗೇನೆ ಇಲ್ಲೇನೋ ಸುಖ ಸಿಕ್ತು, ಸುಖ ಅನುಭವಿಸಿದ್ರು, ತಾತ್ಕಾಲಿಕ ಸುಖ, ಆದ್ರೆ ಬಂಧನಕ್ಕೆ ಒಳಗಾಯ್ತು. ಈಗ ಬಿಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಹೋಗಿ ತಿಂದಷ್ಟು ಸುಲಭ ಅಲ್ಲ ಬಿಡಿಸ್ಕೊಳ್ಳೋದು. ಒಂದು ಸರಿ ಸಿಕ್ಕಾಕೊಂಡ್ಮೇಲೆ ಮುಗೀತು, ಮೃತ್ಯುವಿನ ಬಲೆ. ಅದೇ ರೀತಿಯಲ್ಲೇ ಈಗ ಮನುಷ್ಯರು ಮೃತ್ಯುವಿನ ಪಾಶಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈಗ ಆಲ್ರೆಡಿ ಸಿಕ್ಕಾಕೊಂಡ ಆಯ್ತು. ಈಗ ಬಿಡಿಸ್ಕೊಳ್ಳೋದು ಹೇಗೆ? ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ದಾರಿ ಇಲ್ಲ, ಒಂದು ಬೇಟೆಗಾರ ಹಿಡ್ಕೊಂಡು ಹೋಗ್ತಾನೆ, ಏನೋ ಮಾಡ್ತಾನೆ. ಆದ್ರೆ ಇಲ್ಲಿ ಮನುಷ್ಯರ ವಿಚಾರ ತಗೊಂಡಾಗ ಭಗವಂತ ಹೇಳ್ತಾನೆ, ದೈವಿ ಹೇಷ ಗುಣಮಯಿ ಮಮ ಮಾಯ ದುರತ್ಯಯ. ನನ್ನ ಮಾಯೆಯಲ್ಲಿ ಸಿಕ್ಕಾಕೊಂಡ್ಮೇಲೆ ಅದರಿಂದ ಹೊರಬರೋದು ದುರತ್ಯೆ, ಬಹಳ ಕಷ್ಟನೇ. ಭಗವಂತನೇ ಹೇಳ್ಬಿಟ್ಟಿದ್ದಾನೆ. ಆದರೆ ಯೋಮಾಂ ಪ್ರಪದ್ಯಂತೆ ಮಾಯಾಮೇಷಾಂ ತರಂತಿತೆ, ಏತಾ ತರಂತಿತೆ, ಈ ಮಾಯೆಯಿಂದ ಅವರು ಬಿಡಿಸ್ಕೋತಾರೆ ಅಥವಾ ದಾಟ್ತಾರೆ. ಯಾರು? ಭಗವಂತನಿಗೆ ಶರಣಾಗತರಾದರು. ಈಗ ಭಗವಂತನಿಗೆ ಶರಣಾಗತಿ ಆಗ್ಬೇಕು ಅಂದ್ರೆ ಅಭಿಮಾನ ಬಿಡ್ಬೇಕು, ನಾನು ಅನ್ನೋ ಅಭಿಮಾನ ಬಿಡ್ಬೇಕು, ನನ್ನದು ಅನ್ನೋ ಮಮಕಾರ ಬಿಡ್ಬೇಕು. ಇವೆರಡೂ ಅಹಂಕಾರ ಮಮಕಾರ ಅಂತ, ಅಥವಾ ಅಭಿಮಾನ ಅಥವಾ ಮಮಕಾರ ಇದು ಇರೋವರೆಗೂ ಅವ್ರ ಬಂಧನದಲ್ಲಿ ಇದ್ದಾರೆ ಅಂತ. ಇದೇನೆ ಬಲೆ. ಅಲ್ಲಿ ಬಲೆ ಕಣ್ಣು ಕಾಣುತ್ತೆ, ಇಲ್ಲಿ ಎಂತ ಬಲೆ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ನನ್ನದು ಅನ್ನುವಂತ ಮಮಕಾರದ ಬಲೆಯಲ್ಲಿ ಸಿಕ್ಕಾಕೊಂಡು. ಅಭಿಮಾನಕ್ಕೆ ಕಾರಣ ಕೂಡ ಮತ್ತೆ ಮಮಕಾರವೇ. ನನ್ನದು ಅಂತ ಏನೋ ಇದ್ರೆ ತಾನೇ ಏನಾರು ಅಭಿಮಾನ ಪಡಕ್ಕೆ. ಏನು ಇಲ್ಲದೆ ಇರೋನು ಕಡೆ ಪಕ್ಷ ಒಂದು ಶರೀರ ಆದ್ರೂ ಇದೆಯಲ್ಲ, ನಂದು ಅಂತ ಒಂದು ಶರೀರ ಇದೆ, ನಾನಿಂತ ವ್ಯಕ್ತಿ, ನಾನ್ ಹೀಗಿದ್ದೀನಿ ಹಾಗಿದ್ದೀನಿ ಅಂತ ಹೇಳ್ಕೊಳಕ್ ಒಂದು ನಂದು ಅಂತ ಒಂದು ಶರೀರ ಅಂತಾದ್ರೂ ಇರ್ಬೇಕಲ್ಲ, ಒಂದು ವ್ಯಕ್ತಿತ್ವ ಅಂತಾದ್ರೂ ಇರ್ಬೇಕಲ್ಲ. ಅದು ಅಭಿಮಾನಕ್ಕೆ ಕಾರಣ. ಕೊನೆಗೆ ನನ್ನದು ಅನ್ನುವಂಥದ್ದು ಏನಿದೆಯೋ ಇದೇ ಮಾಯೆಯ ಬಲೆ. ಈ ನನ್ನದು ಅನ್ನೋ ಮಮಕಾರ ಯಾಕೆ? ಪ್ರಕೃತಿಗೆ ಸೇರಿದ್ದನ್ನ ನನ್ನದಾಗಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟಿದ್ದಕ್ಕೆ, ನನ್ನದಾಗಿಸ್ಕೊಂಡಿದ್ದೀನಿ ಅಂತ ಭಾವಿಸಿರೋದಕ್ಕೆ, ಅಥವಾ ಆಗಿದೆ ಅಂತಾನು ತಿಳ್ಕೋಬಹುದು ತಾತ್ಕಾಲಿಕವಾಗಿ, ನಂದು ಅಂತ ತಿಳ್ಕೊಂಡಿದ್ದಕ್ಕೆ ಬಂಧನ ಆಯ್ತು, ಮಾಯೆಯ ಬಲೆಯಲ್ಲಿ ಸಿಕ್ಕಾಗ್ತದೆ. ಈಗ ಒಂದು ಮುಖ್ಯವಾದ ವಿಚಾರ ನಮ್ಗೆ ಅರ್ಥ ಆಗುತ್ತೆ. ಈಗ ಯಾರೆಲ್ಲ ಈ ಜಗತ್ತಿನಲ್ಲಿ ನಾವು ಕಷ್ಟಪಡ್ತಾ ಇದ್ದೀವಿ, ನಾವು ದುಃಖದಲ್ಲಿದ್ದೀವಿ, ನಾವು ಭಯದಲ್ಲಿದ್ದೀವಿ,
ನಾವು ಚಿಂತೆ ಮಾಡ್ತಾ ಇದ್ದೀವಿ, ಅಥವಾ ನಮ್ಗೇನೋ ಒಂದು ವಿಧವಾದ ಭವಿಷ್ಯದ ಬಗ್ಗೆ ಆತಂಕ ಇದೆ, ಚಿಂತೆ ಇದೆ ಅನ್ನೋರೆಲ್ಲ ಕೂಡ ಈ ಮಮಕಾರ, ನನ್ನದು ಅನ್ನುವಂತಹ ಮಾಯೆಯ ಬಲೆಯಲ್ಲಿ ಸಿಕ್ಕಾಕೊಂಡಿರೋರೆ. ಇಲ್ಲದೆ ಇದ್ರೆ ಅವ್ರಿಗೆ ಭಯ, ಚಿಂತೆ, ಮೋಹ ಮತ್ತೆ ದುಃಖ, ಮೃತ್ಯುವಿಗೆ ವಶ ಆಗುವುದು, ಇದ್ಯಾವುದು ಕೂಡ ಅವ್ರಿಗೆ ಆಗ್ತಾ ಇರಲಿಲ್ಲ, ಇದರ ಅನುಭವವೇ ಆಗುದಿಲ್ಲ. ಹೀಗಾಗಿ ಮನುಷ್ಯ ಇವೆಲ್ಲವನ್ನ, ಈ ಋಣ ಅನ್ನೋ ಬಂಧನಕ್ಕೆ ಸಿಕ್ಕಾಕೊಂಡಿದ್ದು ಹೀಗೆ. ಆಗ್ಲೇ ನಾವು ಈ ಶೋರೂಮ್ ಆಗ್ಬೋದು, ಅಥವಾ ದಾರಿಲಿ ಹೋಗ್ತಿರ್ತಾರೆ, ರುಚಿಯಾದ ತಿಂಡಿ ಅವನು ರುಚಿಯಾಗಿ ಮಾಡಿದ್ರೇನೆ ಎಲ್ಲ ಬಂದು ತಗೊಂಡು ತಿನ್ನೋದು. ಅದಕ್ಕೆ ಏನ್ ಮಾಡ್ತಾನೆ ಅವನು, ವಿಶೇಷವಾಗಿ ಪರಿಮಳ ಬರೋ ಹಾಗೆ ಮಾಡ್ತಾನೆ. ಏನೋ ಒಂದು ಹಾಕ್ಬಿಟ್ಟು ಘಮ ಅಂತ ಪರಿಮಳ ಬರೋ ಹಾಗೆ. ಅವನು ರಸ್ತೆಯಲ್ಲಿ ನಡ್ಕೊಂಡು ಹೋಗೋನಿಗೆ ಆ ಪರಿಮಳ ಮೂಗಿಗೆ ತಾಕ್ದಾಗ ಅವನಿಗೆ ತುಂಬಾ ಚೆನ್ನಾಗಿದೆಯಲ್ಲ, ತಿನ್ನೋಣ ಅಂತ ಇಚ್ಛೆ ಆಗುತ್ತೆ. ಹೋದ, ತುಂಬಾ ಚೆನ್ನಾಗಿದೆ ಅಂತ ತಿಂದ, ಕರ್ಮ ಬಂಧನ ಆಯ್ತು. ಅವನು ಕರ್ಮ ಬಂಧನ ಆಗಿದೆ ಅಂತ ಗೊತ್ತೇ ಇಲ್ಲ. ನಾನ್ ದುಡ್ಡು ಕೊಟ್ಟೆ, ನಾನ್ ತಿಂದೆ, ಬಂಧನ ಹೇಗಾಯ್ತು ಅಂದ್ರೆ ಪರಮಾತ್ಮ ಹೇಳ್ತಾನೆ, ನನಗೆ ಅರ್ಪಣೆ ಮಾಡಿಲ್ವಲ್ಲ ನೀನು ಆಹಾರವನ್ನ, ಅದಕ್ಕೆ ಬಂಧನ ಆಯ್ತು. ನೀನೇನಾದ್ರೂ ಅದನ್ನ ನನಗೆ ಅರ್ಪಣೆ ಮಾಡ್ಬಿಟ್ಟಿದ್ರೆ ಆಹಾರವನ್ನ, ನಿನಗ್ ಬಂಧನ ಆಗ್ತಾ ಇರಲಿಲ್ಲ. ಮತ್ತೆ ನಾವು ಏನು ತಿನ್ನೋದೇ ಬೇಡವಾ ಅನ್ನೋರ್ಗೆ ಇದು ಉತ್ತರ. ತಗೋಬೇಕಾಗತ್ತೆ, ಇತಿ ಮಿತಿ ಅಥವಾ ಹಿತಮಿತವಾಗಿ ತಗೋಬೇಕು. ಶರೀರಕ್ಕೆ ಎಷ್ಟು ಬೇಕೋ, ಜೀವನಕ್ಕೆ ಎಷ್ಟು ಬೇಕೋ ತಗೋಬಹುದು. ಆದ್ರೆ ಅದನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡದೆ ಅನುಭವಿಸಿದ್ರೆ ಖಂಡಿತವಾಗಿ ಅದು ಬಂಧನ ಆಗುತ್ತೆ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಈ ಕರ್ಮ ಬಂಧನವನ್ನೇ ಇಲ್ಲಿ ಋಣಾನುಬಂಧ ಅಂತ ನಾವು ಕರಿತಾ ಇರೋದು. ಸಾಲ ಅಂತ ಅಷ್ಟೆ, ಅದು ಬಂಧನ ಆಗಿದೆ. ಈಗ ಯಾರು ಯಾರ ಹೊಟ್ಟೆಯಲ್ಲಿ ಹುಟ್ಟಿದಾರೋ, ತಂದೆ ತಾಯಿ, ಒಡ ಹುಟ್ಟಿದವರು, ಮತ್ತೆ ಗಂಡ ಹೆಂಡತಿ ಅಥವಾ ಮಕ್ಕಳು, ಅಥವಾ ಇನ್ಯಾರೋ ಯಾರಿಂದಲೋ ತಗೊಂಡೊಟ್ಟೋದ್ರು, ಸಾಲ ಮಾಡ್ಬಿಟ್ರು, ಮೋಸ ಮಾಡ್ಬಿಟ್ರು, ಅಥವಾ ಇನ್ಯಾರೋ ಯಾರಿಗೋ ಸಹಾಯ ಮಾಡಿದ್ರು, ಈ ತರ ಎಲ್ಲಾ ರೂಪದಲ್ಲೂ ಇರೋದು ಇಲ್ಲಿ ಋಣಾನುಬಂಧವೇ. ಯಾವುದೋ ಒಂದು ಬಂಧ, ಸಂಬಂಧ ಇಲ್ಲದೆ ಯಾರಿಗೆ ಯಾರು ಪರಿಚಯನೂ ಆಗಲ್ಲ, ಯಾರಿಗೆ ಯಾರು ಕೊಡೋದಕ್ಕೂ ಆಗಲ್ಲ, ಯಾರ ಜೊತೆ ಯಾರು ಇರಕ್ಕೂ ಸಾಧ್ಯ. ಜೊತೆಗೆ ಸೇವೆ ಕೂಡ, ಸೇವಕರು ಒಬ್ರು ಇನ್ನೊಬ್ರಿಗೆ ಸೇವೆ ಮಾಡೋದು ಅಥವಾ ಸೇವೆಯನ್ನ ತಗೊಳ್ಳೋದು ಕೂಡ, ಅದಕ್ಕೂ ಇಲ್ಲಿ ಯಾವುದೋ ಒಂದು ಸಂಬಂಧ ಇರುತ್ತೆ. ಈ ಕಾರಣಕ್ಕೆ ಜ್ಞಾನಿಗಳು ಆದಷ್ಟು ಏಕಾಂತವನ್ನ ಬಯಸ್ತಾರೆ. ಏಕಾಂತದಲ್ಲಿರ್ಬೇಕು ಅಂತ ಯಾಕೆ ಶಾಸ್ತ್ರ ಹೇಳುತ್ತೆ? ಒಬ್ಬರಿಂದ ನಾವು ಸೇವೆಯನ್ನ ಸ್ವೀಕರಿಸಿದಾಗ ಅದು ಋಣ ಆಗುತ್ತೆ. ಒಬ್ಬರಿಂದ ನಾವು ವಸ್ತುವನ್ನ ತಗೊಂಡಾಗ ಪರಿಗ್ರಹ ಋಣ ಆಗುತ್ತೆ. ಇದನ್ನ ಎಲ್ಲ ಮಹಾತ್ಮರು ಹೇಳಿದ್ರು. ವಿವೇಕಾನಂದನ ಯಾರೋ ಕೇಳ್ತಾರೆ, ಏನೋ ಒಬ್ರು ಇನ್ನೊಬ್ರಿಗೆ ಏನೋ ಕೊಟ್ರೆ ತಗೊಂಡ್ರೆ ಏನೋ ಋಣ ಆಗತ್ತೆ, ಆತರ ಅಪರಿಗ್ರಹ ಅಂತೆಲ್ಲ ಇದೆಯಲ್ಲ, ಗ್ರಹಿಸಬಾರ್ದು ಆತರ ಅಂತ ಯಾಕೆ ಅಂದಾಗ ವಿವೇಕಾನಂದರು ಕೂಡ ಹೇಳ್ತಾರೆ, ಒಬ್ಬರಿಂದ ನಾವು ಒಂದು ವಸ್ತುವನ್ನು ಇನ್ನೊಂದನ್ನು ನಮಗೆ ಅಂತ ಸ್ವೀಕರಿಸಿದಾಗ, ಭಗವಂತನ ಸೇವೆಗೆ ಅಂತ ಸ್ವೀಕರಿಸಿದ್ರೆ ಋಣ ಆಗೋದಿಲ್ಲ. ನನ್ನ ಸುಖಕ್ಕಾಗಿ ಅಂತ ಅದನ್ನು ಸ್ವೀಕರಿಸಿದಾಗ ಅದು ಋಣ. ಅದರಿಂದ ಅವರ ಕರ್ಮವನ್ನು ಸ್ವೀಕರಿಸಬೇಕಾಗತ್ತೆ ಅಂತ ವಿವೇಕಾನಂದ ಹೇಳ್ತಾರೆ. ಒಬ್ಬರು ಇನ್ನೊಬ್ಬರಿಂದ ಏನಾದ್ರು ತಗೊಂಡ್ರೆ, ಹಣ, ಆಹಾರ, ವಸ್ತು, ಸೇವೆ, ಏನನ್ನೇ ಸ್ವೀಕರಿಸಿದ್ರು ಅವರ ಕರ್ಮವನ್ನು ಇವರು ಸ್ವೀಕರಿಸಬೇಕಾಗುತ್ತೆ. ಹೀಗಾಗಿ ಮುಕ್ತಿಯನ್ನ ಬಯಸುವಂತವರು ಅಪರಿಗ್ರಹ ಅನ್ನುವಂತ ಒಂದು ವ್ರತವನ್ನ ತೊಟ್ಟಿರ್ತಾರೆ. ಮತ್ತೆ ಜೀವನ ನಡೆಯೋದು ಹೇಗೆ ಅಂದಾಗ, ಯಜ್ಞ ರೂಪವಾಗಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ತಗೋತಾರೆ. ಅದು ಊಟ ಆಗ್ಬೋದು, ಬಟ್ಟೆ ಆಗ್ಬೋದು, ಇನ್ಯಾವುದೋ ವಸ್ತುಗಳಾಗ್ಬೋದು,
ಸ್ವೀಕರಿಸ್ತಾರೆ. ಶರೀರ ಧಾರಣೆಗೆ ಎಷ್ಟು ಬೇಕೋ ಅಷ್ಟು ಸ್ವೀಕರಿಸಿದ್ರೆ ಅದು ಪಾಪ ಆಗೋದಿಲ್ಲ. ಅದನ್ನ ಪರಮಾತ್ಮ ಹೇಳಿದ ಗೀತೆಯಲ್ಲಿ ಅದು ಇದೆ. ಅಯ್ಯೋ ಮತ್ತೆ ಹಸುವಾದ್ರೆ ಏನ್ ಮಾಡೋದು, ಮತ್ತೆ ಜೀವನ ನಡೆಯೋದು ಹೇಗೆ ಅಂದಾಗ ಶರೀರ ಧಾರಣೆ, ಹಸಿವನ್ನು ನೀಗಿಸ್ಕೊಳಕ್ಕೆ ಆಹಾರ ತಗೊಂಡ್ರೆ ಅದು ಋಣ ಆಗೋದಿಲ್ಲ. ವಸ್ತ್ರ ಆಗ್ಬೋದು, ಜೀವನೋಪಾಯಕ್ಕಾಗಿ ಒಂದಷ್ಟು ವಸ್ತುಗಳಾಗ್ಬೋದು, ಅಗತ್ಯವಿರುವಷ್ಟು, ಆಸೆ ಪಟ್ಟು ಬಳಸೋದಲ್ಲ, ಅಗತ್ಯವಿರುವಷ್ಟು ಮಾತ್ರ ಬಳಸಿದ್ರೆ ಋಣ ಆಗೋದು. ಯಾಕಂದ್ರೆ ಶರೀರ ಧಾರಣೆ ಆಗ್ಬೇಕು, ತಗೋತಾ ಇದ್ದಾರೆ. ಆದ್ರೆ ಅವಶ್ಯಕತೆಗಿಂತ ಅದು ಹೆಚ್ಚಾಗಿದ್ರೆ ಅದು ಖಂಡಿತವಾಗಿ ಋಣ ಅಥವಾ ಸಾಲ ಅಥವಾ ಬಂಧನ, ಕರ್ಮ ಬಂಧನ ಹಾಗೆ ಆಗುತ್ತೆ. ಎಲ್ಲರಿಗೂ ಅನ್ವಯಿಸುತ್ತೆ. ಚಾಣಕ್ಯನ ನೀತಿ. ಚಾಣಕ್ಯ ಒಂದು ಕಡೆ ಹೇಳೋ ಮಾತಿದೆ. ಯಾರೋ ಒಬ್ರು ಕೇಳ್ತಾರೆ ಚಾಣಕ್ಯನ, ವಿಷ ಅಂದ್ರೆ ಏನು, ವಾಟ್ ಈಸ್ ಪಾಯ್ಸನ್? ಆಗ ಚಾಣಕ್ಯ ಹೇಳಿದಂತೆ, ವಿಷ ಅಂದ್ರೆ ನಮಗೆ ಅವಶ್ಯಕತೆಗಿಂತ ಹೆಚ್ಚಿಗೆ ನಾವು ಏನನ್ನೇ ಸ್ವೀಕರಿಸಿದ್ರು ಅದು ನಮ್ಗೆ ವಿಷದಂತೆ ಪರಿಣಾಮಕಾರಿ ಆಗುತ್ತೆ. ಅವಶ್ಯಕತೆಗಿಂತ ಹೆಚ್ಚು ತಿಂದ್ರೆ, ಅವಶ್ಯಕತೆಗಿಂತ ಹೆಚ್ಚು ವಸ್ತುಗಳನ್ನ ಇಟ್ಕೊಂಡ್ರೆ ನಮ್ಮ ಹತ್ರ, ಅವಶ್ಯಕತೆಗಿಂತ ಹೆಚ್ಚು ನಾವು ಉಪಯೋಗಿಸಿದ್ರೆ, ಈಗ ಯಾರೋ ಏನೋ ಅವರು ಸೇವೆ ಮಾಡ್ಬೇಕು ಅಂತ ಬರ್ಬೋದು, ಸೇವೆ ಮಾಡ್ಬೋದು. ಅವಶ್ಯಕತೆಗಿಂತ ಹೆಚ್ಚು ಅವರಿಂದ ಸೇವೆ ಪಡ್ಕೊಳ್ಳೋದಾಗ್ಲಿ ಅಥವಾ ಅವ್ರಿಗೇನು ಕೊಡದೇ ಇರೋದಾಗ್ಲಿ, ಈ ತರ ಹಲವಾರು ರೀತಿಯಲ್ಲಿ ಇರುತ್ತೆ. ಇದು ಒಂದಲ್ಲ ಎರಡಲ್ಲ, ಹಲವಾರು ರೀತಿಯಲ್ಲಿ ಇದಿರುತ್ತೆ. ಇದನ್ನ ಬಹಳ ಸೂಕ್ಷ್ಮವಾಗಿ ನಾವು ಧರ್ಮ ಸೂಕ್ಷ್ಮಗಳಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದನ್ನು ಹೀಗೀಗೆ ಅಂತ ಹೇಳಕ್ಕಾಗಲ್ಲ. ಮುಖ್ಯವಾಗಿ ಜೀವನದಲ್ಲಿ ಆಹಾರ, ವಸ್ತ್ರ, ಹಣ, ನಾವು ವಾಸ ಮಾಡೋ ಸ್ಥಳ, ಇನ್ನೊಂದು ಮತ್ತೊಂದು, ಇವೆಲ್ಲವನ್ನು ನಾವು ತಗೊಂಡಾಗ ಇವೆಲ್ಲವೂ ಕೂಡ ದೇಹ ಧಾರಣೆಗೆ ಎಷ್ಟು ಬೇಕೋ ಅಷ್ಟಿದ್ರೆ ಋಣ ಆಗೋದಿಲ್ಲ. ಅವಶ್ಯಕತೆಗಿಂತ ಹೆಚ್ಚಿಗೆ ನಾವು ಸ್ವಲ್ಪ ತಗೊಂಡ್ರು ಅದಾಗಿರುತ್ತೆ. ಅದನ್ನ ಈಗ ಏನ್ ಮಾಡ್ಬೋದು, ಭಗವಂತನಿಗೆ ಹಾಗೆ ಸಿಕ್ತು, ನಾವು ಉಪಯೋಗಿಸಿ ಇನ್ನು ಉಳಿದಿದೆ, ಅದನ್ನೇನ್ ಮಾಡೋದು, ಭಗವಂತನ ಸೇವೆಗೆ ಬಳಸು. ಅದನ್ನ ದಾನ ಅಂತನೋ ಅಥವಾ ಸಮಾಜ ಸೇವೆ ಅಂತನೋ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಇತರರ ಹಿತಕ್ಕಾಗಿ, ಸಮಾಜದ ಹಿತಕ್ಕಾಗಿ ಅಂತನೋ ಯಾವುದೋ ಒಂದು ರೀತಿಯಲ್ಲಿ ಭಗವದರ್ಪಣ ಬುದ್ಧಿಯಿಂದ ಅದನ್ನ ನಾವು ಮಾಡಿದ್ದೇ ಆದ್ರೆ, ವಿನಿಯೋಗ ಮಾಡಿದ್ದೇ ಆದ್ರೆ ಆಗ ಅದು ಋಣ ಆಗುವುದಿಲ್ಲ, ಅದು ಯಜ್ಞ ಆಗತ್ತೆ, ಕರ್ಮ ಬಂಧನ ಆಗುದಿಲ್ಲ. ಇನ್ ಹಿಂದೆ ಮಾಡಿದ್ದೆಲ್ಲ ಇದೆಯಲ್ಲ ಅದೇನ್ ಮಾಡೋದು ಅಂದಾಗ, ಹಿಂದೆ ಮಾಡಿದ್ದೆಲ್ಲ ಏನಾಗುತ್ತೆ, ಈಗ ನಾವು ಅನುಭವಿಸಿ ಅದನ್ನ ತೀರಿಸ್ತಾ ಇದೀವಿ, ನೋವು ಅನುಭವಿಸಿ ತೀರಿಸ್ತಾ ಇದೀವಿ, ಇನ್ನೊಬ್ಬರಿಗೆ ಸೇವೆ ಮಾಡಿ ತೀರಿಸ್ತಾ ಇದ್ದೀವಿ, ಇನ್ನೊಬ್ಬರಿಗೆ ಕೊಟ್ಟು ತೀರಿಸ್ತಾ ಇದ್ದೀವಿ. ಇನ್ನು ಯಾವ್ಯಾವುದೋ ರೀತಿಯಲ್ಲಿ ನಾವು ಅದನ್ನ ತೀರ್ಸಕ್ಕೆ ಬಂದಿರೋದು, ಕರ್ಮ ಬಂಧನದಿಂದ ಬಿಡಿಸ್ಕೊಳ್ಳಕ್ಕೆ ಕರ್ಮಭೂಮಿಯಲ್ಲಿ ಹುಟ್ಟಿರೋದು. ಹಳೆ ಸಾಲ ತೀರಿಸ್ಬೇಕು, ಬಂದಿದೀವಿ, ತೀರಿಸ್ತಾ ಇದೀವಿ, ಸರಿ. ಮತ್ತೆ ಹೊಸದಾಗಿ ಸಾಲ ಮಾಡ್ತಾ ಇದ್ರೆ ಮತ್ತೆ ಬರ್ಬೇಕಾಗುತ್ತೆ. ಬಹಳಷ್ಟು ಜನ ಹೇಳ್ತಾರೆ, ಅಯ್ಯೋ ನಮ್ಗೆ ಸಾಕಾಗಿದೆ, ನಮ್ ಪುನರ್ಜನ್ಮ ಬೇಡ, ಮುಕ್ತಿ ಪಡ್ಕೊಂಡ್ಬಿಡ್ಬೇಕು, ಭಗವಂತನ ಸೇರ್ಕೊಂಡ್ಬಿಡ್ಬೇಕು. ಒಳ್ಳೇದು, ಇದನ್ನ ಮುಮುಕ್ಷುತ್ವ ಅಂತ ಕರೀತಾರೆ. ಆದರೆ ನಿಮ್ಮ ಜೀವನ ಹೇಗಿದೆ, ನಿಮ್ಮ ಜೀವನ ಯಜ್ಞ ರೂಪವಾಗಿದೆಯಾ? ಪರಮಾತ್ಮ ಹೇಳಿರೋ ಹಾಗೆ ಯಜ್ಞಾರ್ಥಾತ್ ಕರ್ಮಣ, ಪರಮಾತ್ಮನ ಪ್ರೀತ್ಯರ್ಥವಾಗಿ ನೀವು ಕರ್ಮ ಮಾಡ್ತಾ ಇದ್ದೀರಾ? ನಿಮ್ಮ ಮಾತು, ಸಂಪಾದನೆ ಇತ್ಯಾದಿ, ಇನ್ನೊಂದು ಇವೆಲ್ಲ ಕೂಡ ಯಾವ ರೀತಿ ಇದೆ? ತನಗಾಗಿ ಅಂತ ಮಾಡ್ಕೊಂಡಿದ್ದೆಲ್ಲವೂ ಬಂಧನ. ವಿವೇಕಾನಂದ ಹೇಳ್ತಾರೆ, ತನಗಾಗಿ ಅಂತ ಮನುಷ್ಯ ಏನೆಲ್ಲ ಮಾಡ್ಕೋತಾನೋ ಅದೆಲ್ಲವೂ ಕೂಡ ಅವನ ಬಂಧನಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಈ ಋಣಾನುಬಂಧ ಹೇಗಾಯ್ತು
ಅನ್ನೋದನ್ನ ಹಿಂದೆನೂ ಗಮನಿಸಿದ್ವಿ. ಇವತ್ತು ಇನ್ನೊಂದಷ್ಟು ಉದಾಹರಣೆ ಸಹಿತವಾಗಿ ವಿವರವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡುದು. ಹಾಗೆ ಇನ್ನೊಂದು ವಿಚಾರ ಇದೆ. ಏನು ಅಂದ್ರೆ, ಭಗವದ್ಗೀತೆಯಲ್ಲಿ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ನನ್ನ ಭಕ್ತನಾದವನು ಶುಭ ಅಶುಭ ಪರಿತ್ಯಾಗಿ. ಭಗವಂತನ ಭಕ್ತ ಜ್ಞಾನಿಯಾದವನು ಶುಭ ಮತ್ತು ಅಶುಭಗಳನ್ನ ತ್ಯಾಗ ಮಾಡಿರ್ತಾನೆ. ಶುಭಾಶುಭ ಪರಿತ್ಯಾಗಿ ಇದ್ರೆ ಇದರಿಂದ ನನಗೇನೋ ಒಳ್ಳೇದಾಗತ್ತೆ. ನೋಡಿ, ನನಗೆ ಒಳ್ಳೇದಾಗತ್ತೆ, ಬೇರೆಯವರಿಗೆ ಸಮಾಜಕ್ಕೆ ಒಳ್ಳೇದಾಗತ್ತೆ ಅಂತಲ್ಲ. ಇದರಿಂದ ನನಗೇನೋ ಲಾಭ ಇದೆ, ಇದರಿಂದ ನನಗೇನೋ ಸುಖ ಸಿಗತ್ತೆ, ಇದರಿಂದ ನನಗೇನೋ ಮುಂದಕ್ಕೆ ಅನುಕೂಲ ಆಗೋದಿದೆ ಭವಿಷ್ಯದಲ್ಲಿ. ಈ ತರ ತನಗಾಗಿ ಅಂತ ಚಿಂತನೆ ಮಾಡಿ ಸ್ವಾರ್ಥ ಅಂತ ಕರೀತಾರೆ. ಸ್ವಾರ್ಥ ಚಿಂತನೆ ಇರೋರಿಗೆ ಶುಭ ಅಶುಭಗಳಿರುತ್ತೆ. ಸ್ವಾಮಿ ವಿವೇಕಾನಂದರು ಇದನ್ನ ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಇಟ್ ಈಸ್ ಅವರ್ ಓನ್ ಸೆಲ್ಫಿಶ್ನೆಸ್ ವಿಚ್ ಮೇಕ್ಸ್ ಅಸ್ ಟು ಸಿ ಗುಡ್ ಅಂಡ್ ಬ್ಯಾಡ್ ಇನ್ ದಿಸ್ ವರ್ಲ್ಡ್. ನಮ್ಮ ಸ್ವಾರ್ಥವೇ ಈ ಜಗತ್ತಿನಲ್ಲಿ ಒಳ್ಳೆಯವರು ಕೆಟ್ಟವರು, ಒಳ್ಳೆಯದು ಕೆಟ್ಟದ್ದು ಇದನ್ನ ಕಾಣೋದಕ್ಕೆ ಕಾರಣ ಆಗಿದೆ. ಯಾರಿಗೆ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಲಾಭ, ಇದು ನಷ್ಟ, ಈ ತರದ್ದೆಲ್ಲ ದ್ವಂದ್ವಗಳಿದೆಯೋ, ಇವರು ನಮ್ಮವರು. ಇನ್ನೊಂದಿದೆ ಮುಖ್ಯವಾದ ವಿಚಾರ, ಇವರು ನಮ್ಮವರು, ಇವರು ಬೇರೆಯವರು. ಇದಂತೂ ಬಹಳ ಇರುತ್ತೆ ಮನುಷ್ಯರಿಗೆ. ವಸ್ತುಗಳು ಬರ್ತಿರುತ್ತೆ ಹೋಗ್ತಿರುತ್ತೆ, ಅಷ್ಟೊಂದು ಅವರು ಅಂದ್ಕೊಳ್ಳಿಲ್ಲ ಅಂದ್ರು ನಮ್ಮವರು ಇವರು ಬೇರೆಯವರು. ಮುಗೀತು, ಅಲ್ಲಿಂದ ಶುರು ಆಯ್ತು ಮನುಷ್ಯನಿಗೆ ಬಂಧನ. ಶುಭಾಶುಭ ಪರಿತ್ಯಾಗಿಂದ ಹಾಗೇನೆ. ಈಗ ಯಾರೋ ಏನೋ ಆಗೋಯ್ತಂತೆ, ಯಾರಿಗೋ ಏನೋ ರೋಗ ಬಂತಂತೆ, ಯಾರೋ ಸತ್ತೋದ್ರಂತೆ, ಇವ್ರೇನು ಚಿಂತೆ ಮಾಡಲ್ಲ. ಅದು ಇವ್ರ ಬಂಧುಗಳೇ ಅಂತೆ, ಇವ್ರ ಮಕ್ಕಳೇ ಅಂತೆ, ಅಥವಾ ಇವ್ರಿಗೆ ತುಂಬಾ ಹತ್ತಿರದವರಂತೆ ಅಂದಾಗ ಇವ್ರಿಗೆ ಬಹಳ ದುಃಖ ಇದೆಲ್ಲ. ಮತ್ತಲ್ಲಿ ತನ್ನದು ಅಂತ ಬಂತಲ್ಲ, ತನ್ನದು ಸಂಬಂಧ ಬಂತು. ಇವೆಲ್ಲ ಕೂಡ ಶುಭ ಅಶುಭ ಅಂತಾನೆ ಕರೆಯಲ್ಪಡುತ್ತೆ. ಶುಭಾಶುಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸಮೇ ಪ್ರಿಯ. ಯಾರಿಗೆ ನನ್ನ ಭಕ್ತನಾದವನು, ಅವನಿಗೆ ಇವರು ನಮ್ಮವರು, ಇವರು ಬೇರೆಯವರು, ಇದರಿಂದ ನನಗೆ ಸುಖ, ನನಗೆ ದುಃಖ, ಲಾಭ ನಷ್ಟ, ಬೇಕಾಗಿರೋದು ಬೇಡದೆ ಇರೋದು, ಈ ತರದ್ದೆಲ್ಲ ದ್ವಂದ್ವ ಭಾವ ಇದೆಯೋ ಅವರು ಬಂಧನಕ್ಕೆ ಸಿಕ್ಕಾಕೊಳ್ತಾರೆ. ಅವರು ಭಗವಂತನಿಗೆ ಪ್ರಿಯರಾಗೋದಿಲ್ಲ. ಈ ಶುಭಾಶುಭಗಳಿಂದ ಮುಕ್ತರಾಗಿರೋರು, ಶುಭಾಶುಭಗಳನ್ನು ತ್ಯಜಿಸಿರೋರು ಯೋ ಮತ್ ಭಕ್ತ ಸಮೇ ಪ್ರಿಯ, ಭಗವಂತನಿಗೆ ಪ್ರೀತಿ ಪಾತ್ರ. ಬಹಳಷ್ಟು ಜನಕ್ಕೆ ಭಗವಂತನನ್ನ ಮೆಚ್ಚಿಸ್ಬೇಕು ಅನ್ನುವಂತ ಇಚ್ಛೆ. ಭಗವಂತನ ಮೆಚ್ಚೋದು ಹೇಗೆ? ಭಗವಂತನಿಗೆ ಅಲಂಕಾರ ಮಾಡೋಣ, ಭಗವಂತನಿಗಾಗಿ ಗುಡಿ ಕಟ್ಟೋಣ, ಭಗವಂತನಿಗೆ ಒಡವೆ ಮಾಡಿಸಿ ಅಲಂಕಾರ ಮಾಡಿ ಮೆಚ್ಚೋಣ, ಅಥವಾ ತೀರ್ಥಯಾತ್ರೆ ಮಾಡಿ ಇನ್ನೇನೋ ವ್ರತ ಮಾಡೋಣ, ಅಥವಾ ಇನ್ನೇನೋ ಯಜ್ಞ ಮಾಡಿ ಏನೋ ಒಂದು ಮಾಡಿ ದಾನ ಮಾಡಿ, ಈ ತರ ಮಾಡಿ ಭಗವಂತ ಮೆಚ್ಚೋ ಹಾಗೆ ಮಾಡೋಣ ಅಂತ ಅನ್ಕೋತಾರೆ. ಆದ್ರೆ ಪರಮಾತ್ಮ ಹೇಳ್ತಿರೋದು, ಇದೆಲ್ಲಕ್ಕಿಂತ ನನಗೆ ಯಾರು ಎಲ್ಲವನ್ನು ಸಮರ್ಪಣೆ ಮಾಡ್ತಾರೋ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಪುರುಷ್ವ ಮದರ್ಪಣಂ. ಎಲ್ಲವನ್ನ ನನಗಾಗಿ ಯಾರು ಮಾಡ್ತಾ ಇರ್ತಾನೋ, ನನಗೆ ಸಮರ್ಪಣೆ ಮಾಡ್ತಾ ಇರ್ತಾನೋ ಅವನು ನನಗೆ ಪ್ರಿಯನಾದ ಭಕ್ತ. ಆಮೇಲೆ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಃ. ದ್ವಂದ್ವ ಮೋಹ, ನನ್ನದು ಬೇರೆಯವರು, ನಮ್ಮವರು ಬೇರೆಯವರು, ಒಳ್ಳೆಯವರು ಕೆಟ್ಟವರು, ಇನ್ನೊಂದು ಮತ್ತೊಂದು, ಈ ತರದೆಲ್ಲ ದ್ವಂದ್ವಗಳಿದ್ದಾಗ ಈ ದ್ವಂದ್ವಗಳೇ ಕರ್ಮ ಬಂಧನಕ್ಕೆ ಕಾರಣ. ಯಾಕೆಂದ್ರೆ ನಾವು ಏನಾದ್ರೂ
ಒಂದು ಅದ್ಭುತವಾದದ್ದನ್ನೇನೋ ಮಾಡ್ಬೇಕು, ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕು. ಯಾಕೆ ಮಾಡ್ಬೇಕು? ನೋಡ್ದವ್ರು ಏನ್ ಅನ್ಕೋತಾರೆ? ಅವ್ರು ನಮ್ಮನ್ನ ಮೆಚ್ಕೋಬೇಕು. ನಮ್ಮವರು ಅಂತ ಒಂದಷ್ಟು ಜನ ಇದ್ದಾರೆ, ಅವರೆಲ್ಲ ನಮ್ಮನ್ನ ಮೆಚ್ಕೋಬೇಕು, ಜನ ಮೆಚ್ಕೋಬೇಕು. ನೋಡಿ, ಇದು ಕೂಡ ಸ್ವಾರ್ಥ ಅಂತ ಆಯ್ತು. ಇದರ ಹಿನ್ನೆಲೆಯಲ್ಲಿ ಏನಿದೆ ಅಂದ್ರೆ ನಾನು ಅನ್ನೋ ಅಭಿಮಾನ ಇದೆ. ಇವ್ರು ಭಗವಂತನಿಗಾಗಿ ಮಾಡ್ತಾ ಇಲ್ಲ ಅದನ್ನ, ತಮ್ಮ ಅಭಿಮಾನಕ್ಕಾಗಿ, ತಮ್ಮ ಅಭಿಮಾನವನ್ನ ಉಳಿಸ್ಕೊಳ್ಳೋದಕ್ಕಾಗಿ, ತಮ್ಮ ಪ್ರತಿಷ್ಠೆಗಾಗಿ, ಇನ್ಯಾವುದಕ್ಕೂ ಆಗಿ ಮಾಡ್ತಾ ಇದ್ದಾರೆ. ಮತ್ತದು ಯಜ್ಞ ಆಗೋದಿಲ್ಲ, ಅದು ಬಂಧನ ಆಗುತ್ತೆ. ಇಲ್ಲೇನೋ ಸಮಾಜದಲ್ಲಿ ಅಜ್ಞಾನಿಗಳು ಒಂದಷ್ಟು ಜನ ಹೊಗಳ್ಬೋದು, ಏನೇನೋ ಮಾಡ್ಬೋದು, ಆದ್ರೆ ಇದರಿಂದ ಕರ್ಮ ಬಂಧನ ಆಯ್ತೆ ಹೊರತು ಮುಕ್ತಿ ಇಲ್ಲ. ಹೀಗೆ ದ್ವಂದ್ವಾತೀತನಾಗ್ಬೇಕು ಅನ್ನೋದು ಪರಮಾತ್ಮನ ಆದೇಶ. ಯಾರು ದ್ವಂದ್ವ ಮೋಹಕ್ಕೆ ಸಿಕ್ಕಾಕೊಂಡಿದಾರೋ ಅವ್ರೇನ್ ಮಾಡ್ತಾರೆ? ಸ್ವಾರ್ಥದಿಂದ ಕರ್ಮವನ್ನ ಮಾಡ್ತಾರೆ. ಸ್ವಾರ್ಥದಿಂದ ಕರ್ಮವನ್ನ ಮಾಡಕ್ ಹೊರಟಾಗ ಪರಮಾತ್ಮನನ್ನ ಮರ್ತೋಗ್ತಾರೆ. ಪರಮಾತ್ಮನಿಗೆ ಸಮರ್ಪಣೆ ಮಾಡದೆ ಅವರು ಕರ್ಮ ಮಾಡಿದ್ರಿಂದ ಅಥವಾ ವಿಷಯಗಳನ್ನ ಅನುಭವಿಸಿದ್ರಿಂದ ಪ್ರಕೃತಿಯಲ್ಲಿ ಅವರಿಗೆ ಬಂಧನ ಆಯ್ತು. ಈಗ ಇನ್ನೊಂದು ವಿಚಾರ, ಯಾಕೆ ಬಂಧನ ಆಗುತ್ತೆ? ಆಗ ಸ್ವೀಕರಿಸಿದ ಮಾತ್ರಕ್ಕೆ ಯಾಕೆ ಬಂಧನ ಆಗ್ಬೇಕು ಅಂದ್ರೆ, ಪ್ರಕೃತಿ ಪರಮಾತ್ಮನ ಸ್ವತ್ತು. ಪ್ರಕೃತಿ ಪರಮಾತ್ಮನ ಸೃಷ್ಟಿ, ಪರಮಾತ್ಮನಿಗೆ ಸ್ವಂತ. ಸ್ವಂತ ಅನ್ನೋ ಪದ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಪರಮಾತ್ಮನಿಗೆ ಸ್ವಂತ ಅದು. ಓನರ್ ಅಂತ ಏನೀಗೆಲ್ಲ ಓನರ್ ಅಂತೆಲ್ಲ ಕರೀತಾರಲ್ಲ, ನಮ್ದು ಇದು ಸ್ವಂತದ್ದು, ಓನ್ ಅಂತ, ನಮ್ಮ ಸ್ವಂತದ್ದು ಬಹಳ ಬಳಸ್ತಾರೆ ಜನಸಾಮಾನ್ಯರಿಗೆ ಪದವನ್ನ. ಇದು ನಮ್ಮ ಸ್ವಂತ ಮನೆ, ಬಾಡಿಗೆ ಮನೆನ ಸ್ವಂತ ಮನೆನ, ಇದು ನಮ್ ಸ್ವಂತ ಮನೆ, ಇದು ನಮ್ ಸ್ವಂತ ಜಮೀನು, ಇವ್ರು ನಮ್ ಸ್ವಂತದವರು, ಅದು ಇದೆ ನಮ್ ಸ್ವಂತದವರು. ಆಮೇಲೆ ಇದು ನಮ್ ಸ್ವಂತ, ನಮ್ದೇ ವಸ್ತುಗಳು, ಈ ತರದ್ದೆಲ್ಲ ಭಾವನೆ ಇರುತ್ತೆ. ಸ್ವಂತದ್ದು ಅಂದಾಗ ಏನಾಗುತ್ತೆ? ತನ್ನದು ಅಂತ. ಪರಮಾತ್ಮನಿಗೆ ಸೇರಿದ್ದನ್ನ ತನ್ನದು ಅಂತ ಭಾವಿಸಿದಾಗಲೇ ಅವನು ಪಾಪಿಯಾದ, ಪಾಪಕರ್ಮ ಮಾಡ್ಬಿಟ್ಟ ಅಂತ ಅರ್ಥ. ಇದು ಹೇಳ್ತಾ ಇರೋದು ಶಾಸ್ತ್ರದ ಪ್ರಕಾರ, ಪುರಾಣಗಳೆಲ್ಲ ಹಾಗೆ ಹೇಳಿದೆ. ಭಗವಂತನ ಸ್ವತ್ತನ್ನ, ಭಗವಂತನ ಸೃಷ್ಟಿಯಲ್ಲಿರೋದನ್ನ ನನ್ನದು ಅಂತ ಭಾವಿಸುವವನು ಪಾಪಿನೇ. ಯಾಕೆ ಅಂದ್ರೆ ಅವನು ಅಜ್ಞಾನಿ ಅಂತ. ಇಲ್ಲಿ ಪಾಪ ಅನ್ನೋದಕ್ಕೆ ಸರಿಯಾದ ಅರ್ಥ ತಿಳ್ಕೋಬೇಕು. ವಿವೇಕಾನಂದರು ಹೇಳ್ತಾರೆ, ಪಾಪ ಅಂದ್ರೆ ಇನ್ನೇನು ಅಲ್ಲ, ಅಜ್ಞಾನ. ಇಗ್ನೊರೆನ್ಸ್ ಈಸ್ ಸಿನ್ ಅಂತ ಹೇಳ್ತಾರೆ. ಸ್ವಾಮೀಜಿನ ಯಾರು ಕೇಳ್ತಾರೆ, ಏನು ಇದೆಲ್ಲ ಏನು ಇಲ್ಲ, ಎಲ್ಲ ಭಗವನ್ಮಯ ಅಂತೆಲ್ಲ ಹೇಳ್ತಿರಲ್ಲ, ಹಾಗಾದ್ರೆ ಪಾಪ ಅನ್ನೋದು ಇಲ್ವೇ ಇಲ್ವಾ? ಆಗ ವಿವೇಕಾನಂದ ಹೇಳ್ತಾರೆ, ಇದೆ, ಅದೊಂದು ಭಾವನೆ. ಎಂಥ ಭಾವನೆ ಅದು ಅಂದ್ರೆ, ಅಜ್ಞಾನವೇ, ಜ್ಞಾನ ಇಲ್ಲದೆ ಇರುವಂತದ್ದೇ ಪಾಪ, ಇದೇನು ಅಲ್ಲ. ಅವನು ಜ್ಞಾನಿ ಆದಾಗ ಅವನಲ್ಲಿ ಯಾವ ಪಾಪವೂ ಇರಲ್ಲ. ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಅಂತ ಹೇಳಿದ್ರು. ಹೀಗಾಗಿ ಮನಸ್ಸಿನಿಂದ ತನ್ನದು ಅಂತ ಭಾವಿಸಿದಾಗಲೇ ಅವನು ಕರ್ಮಬಂಧನಕ್ಕೆ ಸಿಕ್ಕಾಕೊಳ್ತಾನೆ. ಆಮೇಲೆ ಅದನ್ನ ತನ್ನ ಸ್ವಂತದ್ದು ಅಂತ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಾಗ್ಲಿ, ಆಮೇಲೆ ಅದ್ರ ಮೇಲೆ ಅಧಿಕಾರ ಚಲಾಯಿಸೋದು, ಮತ್ತೆ ಅದನ್ನ ಬೇರೆಯವ್ರಿಗೆ ಕೊಡದೇ ಇರೋದು, ಬೇರೆಯವ್ರಿಗೆ ಸಿಗದಂಗೆ ತಾನೇ ಅನುಭವಿಸ್ಬೇಕು ಅಂತ ಇನ್ನೇನೇನೋ ಇರುತ್ತೆ ಮನುಷ್ಯರು. ಇವೆಲ್ಲ ಕೂಡ ಕರ್ಮ ಬಂಧನಕ್ಕೆ ಕಾರಣ ಆಯ್ತು. ಇಷ್ಟೆಲ್ಲಾ ದಿನ ಬೆಳಗಾದ್ರೆ ನಂದು ನಂದು ನನ್ ಸ್ವಂತದ್ದು ಅಂತ ಒಂದು ಕಡೆ. ಪರಮಾತ್ಮ ಹೇಳಿರೋದೇನು? ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿ ರಾಷ್ಟ್ರದ. ಮೇ ಅಂದ್ರೆ ನನ್ನದು ಅಂತ. ನನ್ನ ಪ್ರಕೃತಿ ಇದು, ಅಷ್ಟವಿಧ ಪ್ರಕೃತಿ. ನನ್ನ ಪ್ರಕೃತಿ 8 ವಿಧದಲ್ಲಿ ವಿಭಾಗಿಸಲ್ಪಟ್ಟಿದೆ. ನನ್ನ ಪ್ರಕೃತಿ ಅಂತ ಪರಮಾತ್ಮ ಹೇಳಿದ್ದಾನೆ. ಪರಮಾತ್ಮನಿಗೆ ಅಧಿಕಾರ ಇದೆ, ಯಾಕಂದ್ರೆ ಪರಮಾತ್ಮನದೇ ಅದು ಸೃಷ್ಟಿ. ನಾವು ಯಾವ್ದೊಂದು ಸೃಷ್ಟಿ ಮಾಡಿದೀವಿ ಜಗತ್ತಲ್ಲಿ ನಮ್ದು ಅಂತ ಹೇಳ್ಕೊಳಕ್ಕೆ? ಪರಮಾತ್ಮ ಸೃಷ್ಟಿ ಮಾಡ್ದ, ಇದು ನನ್ನ ಪ್ರಕೃತಿ ಅಂತ ಪರಮಾತ್ಮ ಹೇಳ್ತಾರೆ. ಮನುಷ್ಯ ಯಾವ್ದೊಂದು ಸೃಷ್ಟಿ ಮಾಡಿದ್ದಾನೆ ನಂದು ಅಂತ ಹೇಳ್ಕೊಳಕ್ಕೆ? ಆದ್ರೆ ನಂದು ಅಂತ ಹೇಳೋರು ಯಾರು ಅನ್ನಕ್ಕಿಂತ ಹೇಳದೇ ಇರೋರು ಯಾರು ಅಂತ ಕೇಳ್ಬೇಕು. ಭಗವದ್ ಭಕ್ತರು ಜ್ಞಾನಿಗಳನ್ನ ಹೊರತುಪಡಿಸಿದ್ರೆ ಉಳಿದವರೆಲ್ರಿಗೂ ಈ ಭಾವನೆ ಇರುತ್ತೆ, ಇದು ನಂದು, ನಮ್ ಸ್ವಂತದ್ದು.
ಅಲ್ಲೇ ಅವನು ಕರ್ಮ ಬಂಧನಕ್ಕೆ ಸಿಕ್ಕಾಕೊಂಡ ಮಾನಸಿಕವಾಗಿ. ಮತ್ತೆ ದೈಹಿಕವಾಗಿ ಕೂಡ ಅದನ್ನ ಅನುಭವಿಸೋದು. ಭಗವಂತನ ಸ್ವತ್ತನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಅನುಭವಿಸಿದಾಗ ಅದು ಯಜ್ಞಶೇಷ ಆಗುತ್ತೆ. ಯಜ್ಞಶೇಷ ಅಮೃತಕ್ಕೆ ಸಮಾನ, ಅಮೃತತ್ವಕ್ಕೆ ಕಾರಣ. ಹಾಗಾಗಿ ಆಹಾರ ಆಗ್ಲಿ, ಇನ್ನೊಂದು ಮತ್ತೊಂದು ಕರ್ಮ ಏನೇ ಇದ್ರೂ ಅದನ್ನ ಅನುಭವಿಸ್ಬೇಕು ಅಂದ್ರೆ ಅದು ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವತ್ ಪ್ರೀತ್ಯರ್ಥವಾಗಿ ನಾವು ಅದನ್ನ ಯಜ್ಞಶೇಷವಾಗಿ ಸ್ವೀಕರಿಸಿದಾಗ ಅದು ಪಾಪ ಆಗೋದಿಲ್ಲ, ಕರ್ಮ ಬಂಧನ ಆಗುದಿಲ್ಲ. ಆಸೆ ಪಟ್ಟು ನೇರವಾಗಿ ಅದನ್ನ ನಾವು ಯಾವುದನ್ನೇ ಸ್ವೀಕರಿಸಿದ್ರು ಅದು ಕರ್ಮ ಬಂಧನ. ಸುಂದರವಾಗಿರೋದು ನೋಡೋದಾಗ್ಬೋದು, ರುಚಿಯಾಗಿರೋದನ್ನ ತಿನ್ನೋದಾಗ್ಬೋದು, ಇಂಪಾಗಿರೋದನ್ನ ಕೇಳೋದಾಗ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಕೂಡ ಕರ್ಮ ಬಂಧನಕ್ಕೆ ಕಾರಣ ಆಗುತ್ತೆ. ಯಾಕೆಂದ್ರೆ ಪ್ರಕೃತಿ ಪರಮಾತ್ಮ ಹೇಳಿದಾಗ ಮಾತ್ರ ಕೇಳೋದು, ಮನುಷ್ಯರು ಹೇಳಿದಾಗೆ ಕೇಳಲ್ಲ. ನಿಯಮಗಳೆಲ್ಲ ಪರಮಾತ್ಮ ವಿಧಿಸಿರೋದು, ಆ ನಿಯಮಕ್ಕೆ ತಕ್ಕಂತೆ ಪ್ರಕೃತಿ ಕೆಲಸ ಮಾಡುತ್ತೆ. ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಪ್ರಕೃತಿ ಅದನ್ನ ಎಕ್ಸಂಪ್ಷನ್ ಅಂತ, ಪ್ರಕೃತಿದು ನಿಯಮ ಇದೆ, ಪ್ರಕೃತಿ ಯಾವುದನ್ನೇ ಕೊಟ್ರು ಮತ್ತೆ ವಾಪಸ್ ಕೇಳುತ್ತದು. ಆದ್ರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಅದು ಹಿಂತಿರುಗಿ ಯಾವುದನ್ನು ಕೇಳಲ್ಲ, ಅಲ್ಲಿ ಕರ್ಮ ಬಂಧನ ಆಗುತ್ತೆ. ಇದು ಮುಖ್ಯವಾದ ಕಾರಣ. ಭಗವಂತನಿಗೆ ಸಮರ್ಪಣೆ ಮಾಡದೆ ನಾವು ಏನೇ ಮಾಡಕ್ ಹೋದ್ರು, ಏನೇ ಅನುಭವಿಸಕ್ ಹೋದ್ರು ಕರ್ಮ ಬಂಧನ. ಅದು ಮಾಡಿ ಮಾಡಿನೇ ಈಗ ಹುಟ್ಟಿ ಅನುಭವಿಸ್ತಾ ಇರೋದು ಈ ಕರ್ಮ ಭೂಮಿಯಲ್ಲಿ. ಈ ಕರ್ಮ ಬಂಧನಕ್ಕೆ ಒಳಗಾಗಿ ಎಷ್ಟೆಲ್ಲ ಕಷ್ಟಪಡ್ತಾರೆ ಮನುಷ್ಯರು. ಅದರಲ್ಲಿ ಸಾಲ ಕಡಿಮೆ ಇರೋರು, ಋಣಾನುಬಂಧ ಕಡಿಮೆ ಇರೋರು ಏನೋ ಒಂದಷ್ಟು ಕರ್ಮ ಮಾಡ್ತಾರೆ, ಅದಕ್ಕೊಂದು ಇತಿಮಿತಿ ಇರುತ್ತೆ, ಸರಳವಾದ ಜೀವನ ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡಿಕೊಂಡು ಏನೋ ಕಾಲ ಕಳೀತಾ ಇದೆ, ಇರೋದನ್ನ ಕಳ್ಕೊತಾ ಇದೆ. ಪ್ರಾರಬ್ಧ ಕಳೆದ ಮೇಲೆ ಅವ್ರಿಗೆ ಸದ್ಗತಿ ಆಗತ್ತೆ. ಉಳಿದವ್ರದ್ದೇನ್ ಕತೆ? ಸಾವಿರಾರು ಜನರಲ್ಲಿ ಯಾರೋ ಕೆಲವರು ಬಿಟ್ರೆ ಇನ್ನೆಲ್ಲ ಇನ್ನೂ ಹೆಚ್ಚೆಚ್ಚು ಕರ್ಮ ಬಂಧನಕ್ಕೆ ಕಾರಣ ಆಗೋ ರೀತಿಯಲ್ಲೇ ನಡ್ಕೊಳ್ತಾ ಇರ್ತಾರೆ. ಅಂದ್ರೆ ಇನ್ನೂ ಹೆಚ್ಚೆಚ್ಚು ನಾವು ಇನ್ನೂ ಹೆಚ್ಚು ಆಸ್ತಿ ಗಳಿಸ್ಬೇಕು, ಇನ್ನೂ ಹೆಚ್ಚು ಅಧಿಕಾರ ಪಡ್ಕೋಬೇಕು, ಇನ್ನೂ ಹೆಚ್ಚೆಚ್ಚು ವಿಷಯ ಭೋಗಗಳನ್ನು ಅನುಭವಿಸ್ಬೇಕು. ಸರಿ, ಎಷ್ಟು ಜನ್ಮಗಳಿಗೆ ಇದನ್ನು ತೀರ್ಸೋದು? ಇನ್ನ ಎಷ್ಟು ಕಷ್ಟ ಅನುಭವಿಸ್ಬೇಕಾಗಿದೆ, ಇನ್ನೂ ಎಷ್ಟು ಬಾಧೆ ಅನುಭವಿಸ್ಬೇಕಾಗಿದೆ ಮುಂದೆ ಜೀವನದಲ್ಲಿ. ಈಗ ಅನುಭವಿಸಿದ ಸಾಲದ. ಅದಕ್ಕೆ ಭಗವಂತ ಯಾವುದೋ ಒಂದು ರೀತಿಯಲ್ಲಿ, ಭಗವಂತ ಅನ್ನಕ್ಕಿಂತ ಅವ್ರ ಕರ್ಮಗಳೇ ಯಾವುದೋ ಒಂದು ರೀತಿಯಲ್ಲಿ ಕಷ್ಟ, ನೋವು, ದುಃಖ, ಭಯ, ಚಿಂತೆ ಏನೋ ಒಂದು ಇಡ್ತಾನೆ ಇರ್ತದೆ. ಒಂದೋದ್ಮೇಲೆ ಇನ್ನೊಂದು ಶುರು ಆಗಿರುತ್ತೆ. ಕಷ್ಟಗಳು, ಚಿಂತೆಗಳು, ಭಯ, ಗೊಂದಲ, ನೋವು, ರೋಗಗಳು ಯಾವುದೋ ಒಂದು ಜನಸಾಮಾನ್ಯರನ್ನ ಕಾಡ್ತಾ ಇರೋದಕ್ಕೆ ಕಾರಣ ಇದೆ. ಹೀಗಾಗಿ ಇದು ಬಹಳ ಮುಖ್ಯವಾದ ವಿಚಾರ. ನಾವು ಯಜ್ಞ ಅಂತ ತಗೊಂಡ್ರು ಇದೇ ವಿಚಾರ ಬರುತ್ತೆ, ದ್ವಂದ್ವ ಮೋಹ ಅಂತ ತಗೊಂಡಾಗ್ಲೂ ಇದಕ್ಕೆ ಕನೆಕ್ಟ್ ಆಗುತ್ತೆ. ಋಣಾನುಬಂಧ, ಕರ್ಮ ಬಂಧನ, ಕರ್ಮ ಸಿದ್ಧಾಂತ, ಯಾವುದೇ ಒಂದು ವಿಚಾರ ತಗೊಂಡ್ರು ಒಂದಕ್ಕೊಂದು ಸಂಬಂಧ ಇದೆ. ಭಗವದ್ ಭಕ್ತರು ಈ ವಿಚಾರವನ್ನ, ಈ ಸತ್ಯವನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಪ್ರಕೃತಿಯಲ್ಲಿ ಒಂದು ಸಣ್ಣ ವಸ್ತುವನ್ನು ಕೂಡ ತನ್ನ ಸ್ವಂತದ್ದು ಅಂತ ಭಾವಿಸಲ್ಲ. ಉಪಯೋಗಿಸ್ತಾರೆ. ಒಂದು ಪೆನ್ ಬೇಕು, ಪೇಪರ್ ಬೇಕು, ಟೇಬಲ್ ಬೇಕು, ಇನ್ನೊಂದು ಬೇಕು, ವಸ್ತುಗಳೆಲ್ಲ ಬಳಸ್ತಾರೆ. ಆದ್ರೆ ಅವರ ದೃಷ್ಟಿಕೋನ ಬೇರೆ. ಇದು ಭಗವಂತನ ಟೇಬಲ್, ಇದು ಭಗವಂತನ ಕಂಪ್ಯೂಟರು, ಇದು ಭಗವಂತನ ಒಂದು ವಸ್ತು, ಪುಸ್ತಕ. ಕೊನೆಗೆ ಈ ಶರೀರ ಭಗವಂತಂದು, ಇದನ್ನ ದುರುಪಯೋಗ ಮಾಡಬಾರ್ದು. ನೋಡಿ, ಕೊನೆಗೆ ಅಲ್ಲಿಗೂ ಬಂದ್ಬಿಡುತ್ತೆ. ಈ ಶರೀರ ಭಗವಂತಂದು, ಭಗವಂತ ಕೊಟ್ಟಿರೋ ಶರೀರವನ್ನ ನಾನು ಹೇಗಂದ್ರೆ ಹಾಗೆ ಬಳಸಬಾರ್ದು, ಎಚ್ಚರಿಕೆಯಿಂದ ಬಳಸ್ಬೇಕು. ಮಾತನಾಡೋದಕ್ಕೆ ಯೋಗ್ಯತೆ, ಒಂದು ಶಕ್ತಿ ಕೊಟ್ಟಿರೋನು ಭಗವಂತ. ಹೇಗೆಗೂ ಮಾತಾಡಬಾರ್ದು, ಸರಿಯಾಗಿ ಮಾತಾಡ್ಬೇಕು, ಜವಾಬ್ದಾರಿ. ಇದನ್ನೇ ವಿವೇಕಾನಂದರು ರೆಸ್ಪಾನ್ಸಿಬಿಲಿಟಿ ಇಸ್ ಫ್ರೀಡಮ್,
ವಾಟ್ ಈಸ್ ಫ್ರೀಡಮ್ ಅಂತ ಕೇಳಿದಾಗ ವಿವೇಕಾನಂದ ರೆಸ್ಪಾನ್ಸಿಬಿಲಿಟಿ ಈಸ್ ಫ್ರೀಡಮ್. ಸಾಮಾನ್ಯರಿಗೆ ಇದು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಜವಾಬ್ದಾರಿನೇ ಸ್ವತಂತ್ರ ಅಂದ್ರೆ ಏನ್ ಅರ್ಥ ಅಂದ್ರೆ, ನೀನು ಜವಾಬ್ದಾರಿಯಿಂದ ಜೀವನ ಮಾಡ್ಬೇಕು, ನೋಡುವಾಗ ಜವಾಬ್ದಾರಿಯಿಂದ ನೋಡ್ಬೇಕು, ಮಾತನಾಡ್ಬೇಕಾದಾಗ ಜವಾಬ್ದಾರಿಯಿಂದ ಮಾತಾಡ್ಬೇಕು, ವ್ಯವಹರಿಸ್ಬೇಕಾದ್ರೆ ಜವಾಬ್ದಾರಿಯಿಂದ ವ್ಯವಹರಿಸ್ಬೇಕು. ಎಂತಹ ಜವಾಬ್ದಾರಿ ಅಂದ್ರೆ ಒಂದು ಎಚ್ಚರಿಕೆ, ಒಂದು ಜಾಗೃತಿ ಅಂತ ಅರ್ಥ. ಜಾಗೃತಿಯಿಂದ ನಡ್ಕೋಬೇಕು ನೀನು. ಅದ್ರಲ್ಲಿ ಎಲ್ಲವನ್ನ ನಾವು ಟೋಟಲ್ ಆಗಿ ತಗೊಂಡಾಗ ಒಂದು ಜಾಗೃತಿ ಇರ್ಲೇಬೇಕು. ಇಲ್ಲಿ ನಮ್ಮದು ಅಂತ ಸ್ವಂತದ್ದು ಯಾವುದೂ ಇಲ್ಲ, ಅದೊಂದು. ಎಲ್ಲ ಭಗವಂತನು. ಭಗವಂತನ ಲೋಕ, ಭಗವಂತನ ವಸ್ತುಗಳು, ಭಗವಂತನಿಗೆ ಸೇರಿದ ಮನುಷ್ಯರು. ಭಗವಂತನಿಗೆ ಸೇರಿದ ಭಗವಂತನ ಸೃಷ್ಟಿ ಮನುಷ್ಯರು, ಪ್ರಾಣಿ ಪಕ್ಷಿಗಳು. ಆ ಪ್ರಾಣಿ ಪಕ್ಷಿಗಳ ಮೇಲೆ ಅಧಿಕಾರ ಚಲಾಯಿಸಕ್ಕೆ ನಮ್ಗೇನು ಇದೆ? ಯಾರ ಅಧಿಕಾರ ಕೊಟ್ಟು? ಒಂದು ಪ್ರಾಣಿನ ಬೈಯಕ್ಕೆ, ಒಂದು ಪ್ರಾಣಿನ ಹೊಡೆಯಕ್ಕಾಗ್ಲಿ, ಕೆಲವರು ಅದನ್ನ ಹಿಂದೆ ಮುಗಿಸ್ಬಿಡ್ತಾರೆ. ಏನೋ ಅವರವರ ಮನಸ್ಸಿಗೆ ಸರಿ ಅನ್ಸಿದ ಹಾಗೆ ಕ್ಷಣಿಕ ಭೋಗಕ್ಕಾಗಿ ಪರಮಾತ್ಮನ ಸೃಷ್ಟಿಯನ್ನ ಬಳಸೋದು, ಸ್ವಂತವಾಗಿ ಮಾಡ್ಕೋಬೇಕು, ಇನ್ನೊಬ್ಬರ ಮೇಲೆ ಅಧಿಕಾರ ಚಲಾಯಿಸಬಹುದು, ಇನ್ನೊಬ್ಬರಿಂದ ಹೆಚ್ಚು ಸೇವೆಯನ್ನ ತಗೊಳ್ಳೋದು, ಇನ್ನು ಹಲವಾರು ರೀತಿಯಲ್ಲಿ ಈ ತರ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಕರ್ಮ ಬಂಧನ ಇನ್ನು ಹೆಚ್ಚಾಗಿ, ಋಣಾನುಬಂಧ ಹೆಚ್ಚಾಗಿ ಅದು ಹಲವಾರು ಜನ್ಮಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಜೀವನ ಮಾಡಿ. ರೆಸ್ಪಾನ್ಸಿಬಿಲಿಟಿ ಭಗವಂತನದು. ನಾವು ಪ್ರತಿನಿತ್ಯ ವಸ್ತುಗಳನ್ನ ಬಳಸಲೇಬೇಕು, ಇಲ್ಲ ಅಂದ್ರೆ ಜೀವನ ಆಗೋದಿಲ್ಲ. ಆಹಾರ, ವಸ್ತುಗಳು, ಮತ್ತೊಂದು ಎಲ್ಲ ಸಂದರ್ಭದಲ್ಲೂ ಇದು ಭಗವಂತಂದು, ಇದು ಭಗವಂತಂದು ಅಂತ ತಿಳ್ಕೊಂಡೇ ಬಳಸ್ಬೇಕು. ಅವಾಗ ಎಚ್ಚರಿಕೆ ಇರುತ್ತೆ. ಈ ಎಚ್ಚರಿಕೆಯ ಜೀವನ, ಜಾಗೃತ ಜೀವನವನ್ನ ನಾವು ಮಾಡ್ಬೇಕು. ಇದೇ ಎಚ್ಚೆತ್ತ ಚೇತನ. ಜಾಗೃತರಾಗಿರೋರು ತಪ್ಪುಗಳನ್ನು ಮಾಡೋದಿಲ್ಲ ಅಂತ ವಿವೇಕಾನಂದರು ಹೇಳಿದ್ದಾರೆ. ವಿವೇಕಾನಂದರನ್ನ ಓದ್ಬೇಕು. ವಿವೇಕಾನಂದರು ಏನ್ ಹೇಳಿದಾರೋ ಎಲ್ಲ ಭಗವಂತನ ಮಾತುಗಳೇ. ಇಂಥದ್ದು ಹೇಳಿಲ್ಲ ಅನ್ನೋಗೆ ಇಲ್ಲ. ಎಷ್ಟು ಸ್ಪಷ್ಟವಾಗಿ ಅರ್ಥ ಆಗೋ ಹೇಳಿದ್ದಾರೆ. ಅವ್ರನ್ನ ಓದ್ಬೇಕು, ಆಗ ವಿವೇಕ ಜಾಗೃತ ಆಗುತ್ತೆ. ಜಾಗೃತರಾಗಿ ಜೀವನ ಮಾಡಿ, ಅದು ಅವರಿಗೆ ಭಗವಂತನ ಒಂದು ಅನುಗ್ರಹಕ್ಕೆ ಕಾರಣ. ಇತರರಿಗಾಗಿ ಯಾರು ಬದುಕ್ತಾರೋ ಅವ್ರಿಗೆ ಜೀವನ ಅಂತ ಹೇಳಿದ್ರು. ಉಳಿದವ್ರದ್ದು ಮೃತ್ಯುನೇ, ಮೃತ್ಯು ಸಮಾನ ಜೀವನ, ಅದು ನಿಜವಾದ ಜೀವನ ಅಲ್ಲ. ಅಂದ್ರೆ ಏನು? ನೀನ್ ಬಂದಿರೋದೇ ತೀರ್ಸಕ್ಕೆ, ಬೇರೆಯವ್ರಿಗೆ ಕೊಡೋದಿಕ್ಕೆ ಬಂದಿರೋದು. ತಗೊಂಡಿದ್ದಾಗಿದೆ ಹಿಂದಿನ ಜನ್ಮಗಳಲ್ಲಿ, ಈ ಕೊಡಕ್ ಬಂದಿದ್ಯಾ? ಈ ತಿಳುವಳಿಕೆ ಇರ್ಬೇಕು. ಕೊಡಕ್ ಬಂದಿರೋದು ನಾವು, ಇನ್ನೊಂದಷ್ಟು ತಗೊಳಕ್ಕಲ್ಲ. ಇನ್ನು ತಗೊಂಡು 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 ಸಾಲ ತಲೆ ಮೇಲೆ ಹಾಕೊಳಕ್ಕಲ್ಲ. ತಗೊಂಡಿರೋದನ್ನ ಕೊಟ್ಟು ಕೊಟ್ಟು ಖಾಲಿ ಮಾಡ್ಕೊ. ಈ ಜಗತ್ತಲ್ಲಿ ಕಳ್ಕೊಂಡವನೇ ಪುಣ್ಯಾತ್ಮ, ಪುಣ್ಯವಂತ. ಕಟ್ಕೊಳ್ಳೋದು, ನನಗೆ ಇದು ಇರ್ಲಿ, ಅದು ಇರ್ಲಿ, ನನಗಿರ್ಲಿ, ನಂದು ಅಂತ ಕಟ್ಕೊಂಡಷ್ಟು ಅವ್ರಿಗಿನ್ನೂ ಭಾರ ಜಾಸ್ತಿ ಆಗುತ್ತೆ, ಋಣ ಭಾರ. ಹಾಗಾಗಿ ಅವ್ರಿಗೆ ದುಃಖ ಜಾಸ್ತಿ. ನನ್ನದು, ನನ್ನವರು, ಇದೆಲ್ಲ ಇನ್ನು ಹೆಚ್ಚೆಚ್ಚು ದುಃಖ. ಮುಂದಿನ ಅನೇಕ ಜನ್ಮಗಳಲ್ಲಿ ಹುಟ್ಟಿ ಹುಟ್ಟಿ ಮತ್ತಷ್ಟು ನೋವನ್ನ ಅನುಭವಿಸ್ಬೇಕಾಗತ್ತೆ. ವಿವೇಕಾನಂದರು ಇದನ್ನೆಲ್ಲ ಬಹಳ ಚೆನ್ನಾಗಿ ಹೇಳಿದ. ಕರ್ಮ ಸಿದ್ಧಾಂತ, ಕರ್ಮಯೋಗ, ಜ್ಞಾನಯೋಗ, ಹೀಗೆ ಬಹಳಷ್ಟು ವಿಚಾರಗಳಿದೆ. ಇವತ್ತು ನಾವು ಈ ಋಣಾನುಬಂಧ ಅನ್ನುವಂತ ಒಂದು ವಿಚಾರ ತಗೊಂಡು ಅದನ್ನ 3 ಪ್ರವಚನಗಳಲ್ಲಿ ಗಮನಿಸ. ಇಲ್ಲಿಗೆ ಈ ಒಂದು ವಿಚಾರವನ್ನ ಇಲ್ಲಿಗೆ ನಿಲ್ಲಿಸೋಣ. ಈ 3 ಪ್ರವಚನಗಳನ್ನ ಕೇಳಿ ಅರ್ಥ ಮಾಡ್ಕೊಂಡ್ರು ಸಾಕಷ್ಟು ವಿಚಾರ ಸಿಗುತ್ತೆ. ಮುಂದಿನ ಪ್ರವಚನಗಳಲ್ಲಿ ಇದೇ ರೀತಿ ಶಾಸ್ತ್ರವಾಕ್ಯ, ಭಗವಂತನ ಮಾತುಗಳನ್ನ ಅರ್ಥ ಮಾಡಿಕೊಂಡು ಭಗವಂತನಿಗೆ ಪ್ರೀತಿ ಪಾತ್ರರಾಗುವಂತೆ ಜೀವನವನ್ನು ನಡೆಸೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.